ಹಲೋ ಮಕ್ಕಳೇ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ವಿಜ್ಞಾನ್ ಅಕಾಡೆಮಿ. ವಿಡಿಯೋ ನಂಬರ್ 3 ಆಫ್ ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್. ನೋಡಿ, ವಿಡಿಯೋ ನಂಬರ್ 1 ಮತ್ತೆ 2 ನಲ್ಲಿ ವಿ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ ಬಯೋಟ್ ಸವಾರ್ಟ್ಸ್ ಲಾ ಅಂಡ್ ಇಟ್ಸ್ ಅಪ್ಲಿಕೇಶನ್ಸ್. ಅದು ಒಂಚೂರು ಬೋರ್ಡ್ ಪಾಯಿಂಟ್ ಆಫ್ ವ್ಯೂ ಆಯ್ತು, ಡಿರೈವೇಶನ್ ಇತ್ತು. ಬಟ್ ಈ ವಿಡಿಯೋ ಕೂಡ ನಾವು ಅಪ್ಲಿಕೇಶನ್ಸ್ ಆಫ್ ಬಯೋಟ್ ಸವಾರ್ಟ್ಸ್ ಲಾ ಅಂತಾನೆ ಕನ್ಸಿಡರ್ ಮಾಡ್ಬೇಕಾಗತ್ತೆ. ಬಟ್ ಈ ವಿಡಿಯೋನಲ್ಲಿ ಡಿಸ್ಕಸ್ ಮಾಡ್ತಕ್ಕಂಥ ಮಾಡೆಲ್ಸ್ ಏನಿದೆ, ಕ್ವಶನ್ಸ್ ಏನಿದೆ, ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಸಿಕ್ಕಾಪಟ್ಟೆ ರಿಪೀಟ್ ಆಗ್ತಾ ಇದೆ JEE ಅಲ್ಲಿ ಮತ್ತೆ ನೀಟ್ ನಲ್ಲಿ. ಯು ವಿಲ್ ಕಮ್ ಟು ನೋ. ನಾನು ವಿತ್ ಪ್ರೂಫ್ ತೋರಿಸ್ತೀನಿ ಎಷ್ಟು ಕ್ವಶನ್ಸ್ ಕೇಳಿದ್ದಾರೆ, ಯಾವ ರೀತಿ ಕೇಳ್ತಿದ್ದಾರೆ, ಎಲ್ಲಾನು ಡಿಸ್ಕಸ್ ಮಾಡ್ಲಿಕ್ಕೆ ಹೊರಟಿದ್ವಿ. ಸೊ ದಿಸ್ ಇಸ್ ಆಲ್ಸೋ ಅಪ್ಲಿಕೇಶನ್ಸ್ ಆಫ್ ಬಯೋಟ್ ಸವಾರ್ಟ್ಸ್ ಲಾ. ಸೊ ಲಾಸ್ಟ್ ವಿಡಿಯೋನಲ್ಲಿ ಅಂದ್ರೆ ವಿಡಿಯೋ ನಂಬರ್ 2 ನಲ್ಲಿ ಏನ್ ಡಿಸ್ಕಸ್ ಮಾಡಿದ್ವಪ್ಪ ಅಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ಎ ಕರೆಂಟ್ ಕ್ಯಾರಿಂಗ್ ಸರ್ಕ್ಯುಲರ್ ಲೂಪ್. ಸೊ ಒಂದು ಲೂಪ್ ಈ ತರ ಇದ್ರೆ, ಇದರ ರೇಡಿಯಸ್ r ಇದ್ರೆ, ಸೊ ಲೆಟ್ ಮಿ ಕನ್ಸಿಡರ್ ದ ರೇಡಿಯಸ್ ಆಫ್ r of the loop and axis ನ ಕನ್ಸಿಡರ್ ಮಾಡಿ. ಆ ಆಕ್ಸಿಸ್ ಮೇಲೆ ಒಂದು ಪಾಯಿಂಟ್ p ನ ಕನ್ಸಿಡರ್ ಮಾಡಿದ್ವಿ at a distance x. ಈಗ ಇದರಲ್ಲಿ ಏನಾದ್ರು ಕರೆಂಟ್ ಫ್ಲೋ ಆಗ್ತಿದ್ರೆ, the magnetic field at this point is given by mu naught I r square divided by 2 into r square plus x square whole to the power of 3/2. ಇದನ್ನ ನಾವು ಡಿರೈವ್ ಮಾಡಿದ್ವಿ. Of course ಬೋರ್ಡ್ ಎಕ್ಸಾಮ್ ಕೂಡ 5 marks ಇಂಪಾರ್ಟೆಂಟ್ ಅಂತ ಮೆನ್ಷನ್ ಮಾಡಿದ್ವಿ. I hope you remember that one. ಅಂಡ್ ಇದರ ಸ್ಪೆಷಲ್ ಕೇಸ್ ಏನಪ್ಪಾ ಅಂದ್ರೆ, ವೆನ್ ಎಕ್ಸ್ ಇಸ್ ಈಕ್ವಲ್ ಟು 0, ಅಂದ್ರೆ ಎಕ್ಸ್ ಅಂದ್ರೆ ಈ ಡಿಸ್ಟೆನ್ಸ್, ಎಕ್ಸ್ ಇಸ್ ಈಕ್ವಲ್ ಟು 0 ಅಂದ್ರೆ ಈ ಪಾಯಿಂಟ್ ಪಿ ಬಂದು ಇಲ್ಲಿ ಕೂತ್ಕೊಳ್ಳತ್ತೆ. ಅಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ದ ಸೆಂಟರ್ ಆಫ್ ದ ಲೂಪ್ ಏನಾಗಿರತ್ತಪ್ಪ ಅಂದ್ರೆ, ಸೊ ಅಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು 0, ಬಿ ಅಟ್ ಸೆಂಟರ್ is given by, so ಇಲ್ಲಿ x value 0 substitute ಮಾಡಿದ್ರೆ ನಮಗೆ ಏನ್ ಬಂದಿತ್ತು, that is mu naught divided by 2 into I divided by r. We got this equation. Same last video ನಲ್ಲಿ ಏನ್ ಡಿಸ್ಕಸ್ ಮಾಡಿದ್ವಿ, ಈ ವಿಡಿಯೋನಲ್ಲಿ ಕೂಡ ಇದನ್ನ ಒಂಚೂರು ಡಿರೈವ್ ಮಾಡ್ತೀವಿ, ಬಟ್ ಇನ್ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್. ಅಂದ್ರೆ ಬೇರೆ ರೀತಿ ಡಿರೈವ್ ಮಾಡ್ತೀವಿ. ಒಂದು ಸರ್ಕಲ್ ನ ಕನ್ಸಿಡರ್ ಮಾಡ್ತೀವಿ. ವಿಲ್ ಕನ್ಸಿಡರ್ ದ ಲೂಪ್ ಇನ್ ದ ಪ್ಲೇನ್ ಆಫ್ ದ ಬೋರ್ಡ್. ಅದರದ್ದು ಸೆಂಟರ್ ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಎಷ್ಟಿರತ್ತೆ ಅಂತ ಡಿಸ್ಕಸ್ ಮಾಡ್ಲಿಕ್ಕೆ ಹೊರಟಿದ್ವಿ. ಅದಾದ್ಮೇಲೆ ಬರೀ ಹಾಫ್ ಸರ್ಕಲ್ ಇದ್ರೆ ಎಷ್ಟು ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ, ಅದಾದ್ಮೇಲೆ ಕ್ವಾರ್ಟರ್ ಸರ್ಕಲ್ ಇದ್ರೆ ಎಷ್ಟು ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ. ಇನ್ ಜನರಲ್ ಯಾವ್ದಾದ್ರು ಒಂದು ಆಂಗಲ್, ಸರ್ಟೇನ್ ಆಂಗಲ್ ಥೀಟಾ ಅಷ್ಟು ಒಂದು ಆರ್ಕ್ ಇದ್ರೆ, ಸರ್ಕ್ಯುಲರ್ ಆರ್ಕ್ ಇದ್ರೆ, ಸೊ ಈ ಆರ್ಕ್ ಇಂದ ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಎಷ್ಟಿರುತ್ತೆ, ಇವನ್ನೆಲ್ಲ ಡಿಸ್ಕಸ್ ಮಾಡ್ಲಿಕ್ಕೆ ಹೊರಟಿದ್ವಿ. ಬನ್ನಿ ಈ ವಿಡಿಯೋ ಶುರು ಮಾಡೋಣ. ಮೈಸೆಲ್ಫ್ ಮುನಿರಾಜು ಅಂಡ್ ಇದು ಸಿಕ್ಕಾಪಟ್ಟೆ ಸಕ್ಕದಾಗಿರ್ತಕ್ಕಂಥ ಚಾನಲ್ ವಿಜ್ಞಾನ್ ಅಕಾಡೆಮಿ. ಸೊ ಈ ವಿಡಿಯೋನಲ್ಲಿ ಪ್ರೀವಿಯಸ್ ಇಯರ್ ಕ್ವಶನ್ಸ್ ನ ಒಂಚೂರು ಗಮನಿಸಿ ನೀಟಾಗಿ, ಯಾವ ಲೆವೆಲ್ ಅಲ್ಲಿ ಕ್ವಶನ್ಸ್ ಕೇಳ್ತಿದ್ದಾರೆ ಅಂತ ನಿಮ್ಗೆ ಐಡಿಯಾ ಬರುತ್ತೆ. ಎಲ್ಲಾ ಕ್ವಶನ್ಸ್ ಸಾಲ್ವ್ ಮಾಡಿಸ್ತೀನಿ ಅಂತ ಹೇಳ್ತಿಲ್ಲ, ಬಟ್ ಈ ವಿಡಿಯೋನಲ್ಲಿ ಬರ್ತಕ್ಕಂಥ ಕ್ವಶನ್ಸ್ ನಿಮ್ಗೆ ಏನಾದ್ರೂ ಸಾಲ್ವ್ ಮಾಡಕ್ಕೆ ಎಬಿಲಿಟಿ ಬಂದಿದೆ ಅಂದ್ರೆ, ಬೈ ಡಿಫಾಲ್ಟ್ ಬೇರೆ ಕ್ವಶನ್ಸ್ ಯಾವ ಕ್ವಶನ್ಸ್ ಕೊಡ್ತಿದ್ರೋ ಆ ಕ್ವಶನ್ಸ್ ಮಾಡೋದಕ್ಕೆ ಸ್ಕಿಲ್ಸ್ ಮತ್ತೆ ಟೆಕ್ನಿಕ್ ಎಲ್ಲ ಡೆವಲಪ್ ಆಗುತ್ತೆ. ಸೊ ಲೆಟ್ಸ್ ಕನ್ಸಿಡರ್ ಎ current carrying loop lying in the plane of the board. ಒಂದು ಬೋರ್ಡ್ ನಲ್ಲಿ ಈ ತರ ಕರೆಂಟ್ ಕ್ಯಾರಿಂಗ್ ಲೂಪ್ ಇದೆ. ಈ ತರ ಒಂದು ಕರೆಂಟ್ is flowing in clockwise. It is flowing clockwise. I'll consider the center O such that the radius of the loop is r. R is the radius of the loop ಅಂತ ಕನ್ಸಿಡರ್ ಮಾಡೋಣ. What is the magnetic field at the center? Of course ನಾವು ಲಾಸ್ಟ್ ವಿಡಿಯೋನಲ್ಲಿ ಸ್ಟಡಿ ಮಾಡಿದ್ವಲ್ಲ, ಅದರದೇ ಜನರಲೈಸ್ಡ್ ಫಾರ್ಮ್ ಇಲ್ಲಿ ನಾವು ತಗೋಬಹುದು. ಬಟ್ ನಾನೇನ್ ಮಾಡ್ತೀನಿ, ಒಂಚೂರು ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ ಅಲ್ಲಿ ಯೋಚನೆ ಮಾಡ್ತೀನಿ. ವಾಟ್ ಐ ಡೂ ಇಸ್, ಐ ಕನ್ಸಿಡರ್ ಎ ಸ್ಮಾಲ್ ಕರೆಂಟ್ ಎಲಿಮೆಂಟ್. ಒಂದೇ ಒಂಚೂರು ಸ್ಮಾಲ್ ಕರೆಂಟ್ ಎಲಿಮೆಂಟ್ ನ ಕನ್ಸಿಡರ್ ಮಾಡ್ತೀನಿ. IDL ಈ ಡೈರೆಕ್ಷನ್ ಇದೆ ಅಂಡ್ ರೇಡಿಯಲ್ ವೆಕ್ಟರ್ ಇಸ್ ಇನ್ ದಿಸ್ ಡೈರೆಕ್ಷನ್. ದಿಸ್ ಇಸ್ r ಡೈರೆಕ್ಷನ್. ಅರೆ IDL and this is a radial vector. I'll call this as a vector r. Of course magnitude is radius and direction is given in the along the direction as shown in the figure. ನೋಡಿ, current element ಈ ತರ ಇದೆ, radial vector ಈ ತರ ಇದೆ. How do you find the direction? ಈ current element ಇಂದ ಈ ಪಾಯಿಂಟ್ ನಲ್ಲಿ current element small piece of the wire ಇದು ಆಲ್ಮೋಸ್ಟ್ ಲೀನಿಯರ್ ಇರುತ್ತೆ. ಅರೆ ನಾವು ಇನ್ಫೈನೈಟ್ ಪೋರ್ಷನ್ಸ್ ಆಗಿ ಕಟ್ ಮಾಡಿದ್ವಿ, ಕಚ 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 ಎಷ್ಟು ಇನ್ಫೈನೈಟ್. ಅದ್ರಲ್ಲಿ ಒಂದೇ ಒಂದು ಪೀಸ್ ತಗೊಂಡ್ರೆ ಅದು ಆಲ್ಮೋಸ್ಟ್ ಲೀನಿಯರ್ ಇದೆ. ಸೊ ಅದರ ಡೈರೆಕ್ಷನ್ ಈ ತರ ಇದೆ ಅಂತ ಅನ್ಕೊಳ್ಳೋಣ. ಅಂಡ್ ಇಟ್ ಇಸ್ ಟ್ಯಾಂಜೆನ್ಷಿಯಲ್, ಆಬ್ವಿಯಸ್ಲಿ ಟ್ಯಾಂಜೆನ್ಷಿಯಲ್, ರೇಡಿಯಲ್ ವೆಕ್ಟರ್ ಈ ತರ ಇದೆ. ಸೊ ಈಗ ಈ ಕರೆಂಟ್ ಎಲಿಮೆಂಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಇಲ್ಲಿ ಎಷ್ಟಿರತ್ತಪ್ಪ ಅಂದ್ರೆ, ದಟ್ ಈಸ್ ಗಿವೆನ್ ಬೈ ಬಯೋಟ್ ಸವಾರ್ಟ್ ಲಾ. ಡೈರೆಕ್ಷನ್ ಯಾವ ರೀತಿ ಇರುತ್ತೆ, ಸೊ ಇಟ್ ಈಸ್ ಡಿಟರ್ಮೈನ್ಡ್ ಬೈ ರೈಟ್ ಹ್ಯಾಂಡ್ ಪಾಮ್ ರೂಲ್. ಸೊ ಯು ಹ್ಯಾವ್ ಟು ಕ್ರಾಸ್ ಯುವರ್ ಫಿಂಗರ್ಸ್ ಫ್ರಮ್
current element to radial vector. ಕಾಣಿಸ್ತಿದ್ಯಾ? ಅಂತ ಈ ತರ ರೊಟೇಟ್ ಮಾಡಿದ್ರೆ ತಂಬು ಯಾವ ಡೈರೆಕ್ಷನ್ ಅಲ್ಲಿ ಪಾಯಿಂಟ್ ಆಗ್ತಿದೆಯೋ ದಟ್ ಇಸ್ ದ ಡೈರೆಕ್ಷನ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ಯು ನೋ ದಟ್ ಒನ್. ದ ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು the magnetic field due to current element IDL is current element in the ಎಷ್ಟು magnetic field ಇದೆಯಪ್ಪ ಅಂದ್ರೆ dB is equals to mu naught by 4 pi into IDL sine of what is the angle between IDL and R vector, that is sine 90 divided by R square. So this is the magnitude and the direction ಯಾವ ರೀತಿ ಇತ್ತು, inward ಇತ್ತು. So it is inwards ಗೊತ್ತಲ್ಲ ಈ ಡೈರೆಕ್ಷನ್. ಇನ್ವರ್ಡ್ಸ್ ಹೇಗೆ ರೆಪ್ರೆಸೆಂಟ್ ಮಾಡೋದು? ಕ್ರಾಸ್ ವಿತ್ ಸರ್ಕಲ್ ರೆಪ್ರೆಸೆಂಟ್ ಮಾಡಿದ್ರೆ ಇನ್ವರ್ಡ್ಸ್. ಇಟ್ ಇಸ್ ಲೈಕ್ ಆರೋ ಒಂದು ಒಳಗಡೆ ಹೋಗ್ತಿದ್ರೆ ನಾವು ಈ ಕಡೆಯಿಂದ ನೋಡಿದ್ರೆ ಆರೋ ಒಳಗೆ ಹೋಗ್ತಿದ್ರೆ ಅದ್ರ ಟೇಲ್ ಕಾಣಿಸುತ್ತಲ್ಲ, ಅದನ್ನ ನಾವು ಅದೇ ಆರೋ ಆಚೆಗೆ ಬರ್ತಿದ್ರೆ ವಿ ಹ್ಯಾವ್ ಟು ಇಂಡಿಕೇಟ್ ಲೈಕ್ ದಿಸ್. ಅದ್ರ ಟಿಪ್ ಮಾತ್ರ ಕಾಣಿಸುತ್ತೆ. ಅದೇ ಆರೋ ಈ ತರ ಬರ್ತಿದೆ ಅಂದ್ರೆ ನಿಮ್ ಕಡೆ ಕರೆಕ್ಟ್ ಆಗಿ ಟಿಪ್ ಕಾಣಿಸುತ್ತೆ, ಇದು ಔಟ್ ಆಫ್ ದ ಬೋರ್ಡ್. ಸೊ ಈಗ ಸದ್ಯಕ್ಕೆ ಬೇಕಾಗುತ್ತೆ. ಓಕೆ, ಈಗ ನೋಡಿ ಡೈರೆಕ್ಷನ್ ಪಕ್ಕಕ್ಕಿಡಿ ಸದ್ಯಕ್ಕೆ. ಸೊ ದಿಸ್ ಇಸ್ ದ ಕರೆಂಟ್ ಎಲಿಮೆಂಟ್ ಡ್ಯೂ ಟು ಸ್ಮಾಲ್ ಪೋರ್ಷನ್ ಅಥವಾ ಸ್ಮಾಲ್ ಕರೆಂಟ್ ಎಲಿಮೆಂಟ್. ನಮ್ಗೆ ಪೂರ್ತಿ ಲೂಪ್ ಇಂದ ಬೇಕು ಅಂದ್ರೆ ದ ಟೋಟಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಸಮ್ ಆಫ್ ಆಲ್ ಮ್ಯಾಗ್ನೆಟಿಕ್ ಫೀಲ್ಡ್ಸ್ ಆಫ್ ದ ಕರೆಂಟ್ ಎಲಿಮೆಂಟ್ಸ್. ಅರೆ ಇದರಿಂದ ಎಲ್ಲಾ ಮ್ಯಾಗ್ನೆಟಿಕ್ ಫೀಲ್ಡ್ಸ್ ನ ಆಡ್ ಮಾಡಿದ್ರೆ ದಟ್ ಇಸ್ ಕಾಲ್ಡ್ ಆಸ್ ನೆಟ್ ಮ್ಯಾಗ್ನೆಟಿಕ್ ಫೀಲ್ಡ್. ದ ನೆಟ್ magnetic field at O is given by B net is equals to summation of dB. ಅರೆ ಪ್ರತಿಯೊಂದು ಕರೆಂಟ್ ಎಲಿಮೆಂಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಆಡ್ ಮಾಡೋಣ, ಅಥವಾ ಅದನ್ನೇ ನಾವೇನಂತ ಕರಿತೀವಿ, ಇಂಟಿಗ್ರೇಷನ್ ಅಂತ ಕರಿತೀವಿ. ಇಂಟಿಗ್ರೇಷನ್ ಆಫ್ dB ದಟ್ ಈಸ್ ಈಕ್ವಲ್ಸ್ ಟು ಇಂಟಿಗ್ರೇಷನ್ ಆಫ್ dB ಅಂದ್ರೆ ಏನು, mu naught divided by 4 pi IDL sin 90 ಹೇಗೂ 1 ಬರುತ್ತೆ, ಇಗ್ನೋರ್ ಮಾಡಿ, divided by R square. mu naught ಕಾನ್ಸ್ಟೆಂಟ್, 4 pi ಕಾನ್ಸ್ಟೆಂಟ್, I ಕಾನ್ಸ್ಟೆಂಟ್, R ಕೂಡ ಕಾನ್ಸ್ಟೆಂಟ್, ಎಲ್ಲ ಕಿತ್ ಆಚೆಗೆ ಎಸೆಯೋಣ. ಸೊ B net is equals to mu naught divided by 4 pi into I divided by R square integration of DL. ಅರೆ integration of DL ಎಲ್ಲ DLs ನ ಆಡ್ ಮಾಡಿದ್ರೆ ಹೆಂಗ್ ಬರುತ್ತೆ? ಇಟ್ ಇಸ್ ದ ಸರ್ಕಂಫರೆನ್ಸ್ ಆಫ್ ದ ಸರ್ಕಲ್. ಅರೆ ಪೂರ್ತಿ ಲೆಂತ್ ಎಷ್ಟಿರುತ್ತೆ? circumference of the circle, that is equals to mu naught divided by 4 pi into I divided by R into integration of DL. ಏನ್ ಬರುತ್ತೆ? 2 pi into R. ಸೊ ಇಲ್ಲಿ ಸ್ಕ್ವೇರ್ ಇದೆ, ಸೊ ಇದು ಡಮಾರ್. ಇದೊಂದು ಹೋಗುತ್ತೆ, ಈ ಪೈ ಹೋಗುತ್ತೆ, ಸೊ ಇಲ್ಲಿ 2 ಉಳ್ಕೊಳ್ಳುತ್ತೆ. B net at the center is equals to mu naught divided by 2 into I divided by R. ಅದನ್ನೇ ತಾನೇ ನಾವು ಆಗ್ಲೇ ಹೇಳಿದ್ದು. ಸೊ ಇದು ಪೂರ್ತಿ ಸರ್ಕಲ್ಗೆ. ಕ್ಲಿಯರ್? mu naught divided by 2 into I by R. ಸೇಮ್ ಥಿಂಗ್ ನಾವು ಆಗ್ಲೇ ಏನು ಹೇಳಿದ್ವಿ ಅದೇ ಬಂದಿದೆ. ಈಗ ಒಂಚೂರು ಚೇಂಜ್ ಮಾಡೋಣ, ಕತೆನ ಒಂಚೂರು ಚೇಂಜ್ ಮಾಡೋಣ. ಸೊ ಇದನ್ನ ಒಂದು ಸೈಡ್ ಅಲ್ಲಿ ನೋಟ್ ಮಾಡ್ಕೊಂತೀನಿ. B due to full circle is equals to mu naught divided by 2 into I divided by R. ಇದು ನಂಗೆ ಬೇಕು ಕಂಪ್ಯಾಷನ್ಗೆ, ಆಮೇಲೆ ಹೇಳ್ತೀನಿ ಯಾಕೆ ಅಂತ. ಈಗ ಅರ್ಧ ಸರ್ಕಲ್ ತಗೊಂತೀನಿ. ಅರ್ಧ ಸರ್ಕಲ್ ತಗೊಂಡ್ರೆ ಕಹಾನಿಯಲ್ಲಿ ಏನೋ ಟ್ವಿಸ್ಟ್ ಆಗತ್ತಾ? ಎಸ್ ಆಗತ್ತೆ. ವಿಲ್ ಕಮ್ ಟು ನೋ. ಎರೇಸ್ ಮಾಡ್ಲಾ? ಡನ್. ಓಕೆ. ಹಾಫ್ ಸರ್ಕಲ್, ಸೆಮಿ ಸರ್ಕಲ್ ನ ತಗೊಂತೀನಿ. ಏನ್ ಬರುತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್? ಲೆಟ್ ಮಿ ಸಿ. ಹಾಫ್ ಸರ್ಕಲ್ ಅಂದ್ರೆ ಕರೆಕ್ಟ್ ಆಗಿ ಪೂರ್ತಿ ಹೊಸ ಡಯಾಗ್ರಾಮ್ ಬರೆಯೋದೇ ಬೆಟರ್. ಆಲ್ರೆಡಿ ಗಬ್ಬೆಗೋಗಿದೆ, ಹಾಗಾಗಿ ಹೊಸ ಫ್ರೆಶ್ ಆಗಿ ಹೊಸ ಡಯಾಗ್ರಾಮ್ ತಗೋತೀನಿ. ಓಕೆ, ಲೆಟ್ ಮಿ ಕನ್ಸಿಡರ್ a semicircle like this such that this is the center and the radius of the circle is R and one end to another end it is making an angle pi. ಇಲ್ಲಿಂದ ಇಲ್ಲಿಗೆ pi angle ಮೇಡ್ ಆಗ್ತಾ ಇದೆ. So this is the I direction. ಅರೆ ಡೈರೆಕ್ಷನ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಆಲ್ವೇಸ್ ರೈಟ್ ಹ್ಯಾಂಡ್ ರೂಲ್ ನ ಯೂಸ್ ಮಾಡಿ ಡಿಟರ್ಮೈನ್ ಮಾಡಬಹುದು. ಸೊ ಸದ್ಯಕ್ಕೆ ಮ್ಯಾಗ್ನಿಟ್ಯೂಡ್ ಮಾತ್ರ ನಾನು ಈಗ ಕ್ಯಾಲ್ಕುಲೇಷನ್ ಮಾಡೋದು ಹೇಳ್ಕೊಡ್ತೀನಿ. ಅಗೈನ್ ಸೇಮ್ ಸ್ಟೋರಿ. ಇಲ್ಲಿಂದ ಒಂದು ಕರೆಂಟ್ ಎಲಿಮೆಂಟ್ ನ ಕನ್ಸಿಡರ್ ಮಾಡಿ. ಕನ್ಸಿಡರ್ ಎ ಕರೆಂಟ್ ಎಲಿಮೆಂಟ್ IDL. The magnetic field due to this current element is dB is equals to mu naught by 4 pi into IDL sine of 90 divided by R square. So that's the magnetic field due to current element. The total magnetic field due to semicircle. The total magnetic field
field due to semicircle. Circle is B, that is equals to summation of dB, that is equals to integration of dB. ಎಲ್ಲ ಮ್ಯಾಗ್ನೆಟಿಕ್ ಫೀಲ್ಡ್ಸ್ ನ ಆಡ್ ಮಾಡ್ತಾ ಹೋಗೋಣ. ಏನ್ ಬರುತ್ತೆ? ದಟ್ ಈಸ್ ಇಂಟಿಗ್ರೇಷನ್ ಆಫ್ ಮ್ಯೂ ನಾಟ್ ಡಿವೈಡೆಡ್ ಬೈ 4 pi I dl divided by r square. Obviously sin 90 is 1, ignore ಮಾಡ್ಕೊಳ್ಳಿ. B is equals to mu naught divided by 4 pi I divided by r square. Constants ಕಿತ್ತು ಆಚೆಗೆ ಸೇರಿ mu naught by 4 pi into I divided by r square integration of dl. ಈಗ ಕತೆ ಇದೆ ನೋಡಿ. ಇಂಟಿಗ್ರೇಷನ್ ಆಫ್ ಡಿಎಲ್, ಅರೆ ಇಂಥ ಲೈನ್ ಎಲಿಮೆಂಟ್ಸ್ ನ ಡಿಎಲ್ 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 ಇಲ್ಲಿವರೆಗೂ ಆಡ್ ಮಾಡಿದ್ರೆ ಏನ್ ಬರುತ್ತೆ? ಹಾಫ್ ಆಫ್ ದ ಸರ್ಕಂಫರೆನ್ಸ್. ಪೂರ್ತಿ ಸರ್ಕಂಫರೆನ್ಸ್ ಎಷ್ಟು? 2 pi r. ಅದ್ರಲ್ಲಿ ಅರ್ಧ ಎಷ್ಟು? ಪೈ ಆರ್. ಹಾಗಾದ್ರೆ ಇವನ್ನ ಏನಂತ ಬರಿಬಹುದು? ಪೈ ಆರ್ ಅಂತ ಬರಿಬಹುದು. ಐ ವಿಲ್ ರೈಟ್ ಹಿಯರ್. ಅಯ್ಯೋ, ಇದು ಆರ್ ಸ್ಕ್ವೇರ್ ಇದು. ಓಕೆ, ಸೊ ಇದು ಪೈ ಇಂಟು ಆರ್. ಇವನು ಡಮಾರ್, ಇವನು ಡಮಾರ್. ಇನ್ನ ಉಳಿದಿರೋರೇನು? ಬಿ ಇಸ್ ಈಕ್ವಲ್ಸ್ ಟು ಮ್ಯೂ ನಾಟ್ ಡಿವೈಡೆಡ್ ಬೈ 4 ಇಂಟು ಐ ಡಿವೈಡೆಡ್ ಬೈ ಆರ್. ಒಂದು ಕೆಲಸ ಮಾಡ್ತೀನಿ, ಇದನ್ನ 2 ಇಂಟು 2 ಅಂತ ಬರ್ಕೊಳ್ತೀನಿ. 2 ಇಂಟು 1/2 ಈ ತರ ಬರ್ಕೊಳ್ಳ. ಓಕೆ, ಲೆಟ್ ಮಿ ಕೀಪ್ ದಟ್ ಅಸೈಡ್. ಸೇಮ್ ಥಿಂಗ್ ಬರ್ತಿದ್ಯಾ? ಅರೆ ಮ್ಯೂ ನಾಟ್ ಬೈ 2 ಐ ಡಿವೈಡೆಡ್ ಬೈ ಆರ್ ಇಂಟು 1/2. ಪೂರ್ತಿ ಸರ್ಕಲ್ ಅಲ್ಲಿ ಏನಿತ್ತು ಅದ್ರಲ್ಲಿ ಹಾಫ್ ಇದೆ. ಗೊತ್ತಾಯ್ತಾ ಯಾಕೆ ಅಂತ? ಅದ್ರಲ್ಲಿ ಹಾಫ್ ಇದೆ. ಅಥವಾ ಇದನ್ನ ಇನ್ನೊಂದು ರೀತಿ ಬರ್ಕೊಂತೀನಪ್ಪ, ಇದು ಕರೆಕ್ಟೇ, ನಾನು ಒಪ್ಕೊಂತೀನಿ. ದಟ್ ಈಸ್ ಈಕ್ವಲ್ಸ್ ಟು ಮ್ಯೂ ನಾಟ್ ಡಿವೈಡೆಡ್ ಬೈ 2 ಇಂಟು ಐ ಡಿವೈಡೆಡ್ ಬೈ ಆರ್. ಇವನ್ಯಾರೇನು? ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ಫುಲ್ ಸರ್ಕಲ್. ಅರೆ ಫುಲ್ ಹೊಡೆದ್ರೆ ಎಷ್ಟಿರತ್ತೆ? ಇಷ್ಟಿರತ್ತೆ. ಹಾಫ್ ಹೊಡೆದ್ರೆ ಎಷ್ಟಿರತ್ತೆ? ಇದನ್ನ ನಾನು 1/2 ನ ಪೈ ಡಿವೈಡೆಡ್ ಬೈ 2 pi ಅಂತ ಬರ್ಕೊಂತೀನಿ. ಅರೆ ಪೈ ಅಂದ್ರೆ ಈ ಆಂಗಲ್, 2 pi ಅಂದ್ರೆ ಪೂರ್ತಿ ಸರ್ಕಲ್. ಪೈ ಕ್ಯಾನ್ಸಲ್ ಮಾಡ್ಕೊಂಡು ಮತ್ತೆ ಇಲ್ಲಿಗೆ ಬರುತ್ತೆ. ಯಾಕೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಇದು ಯಾಕೆ ಸರ್ ಅಳಿಯಲ್ಲ ಮಗಳಗಣ್ಣ ಅಂತ ಈ ತರ ಬರ್ತಿದ್ರಿ? ಅದೇ ಜನರಲ್ ಆಂಗಲ್ ಡಿಫೈನ್ ಮಾಡಕ್ಕೆ ನಮ್ಗೆ ಈಸಿ ಆಗತ್ತೆ. ಸೊ ಬಿ ಡ್ಯೂ ಟು ಹಾಫ್ ಸರ್ಕಲ್ is equals to mu naught divided by 2 into I divided by r into 1/2. ಅಥವಾ ಇದನ್ನೇ ಇನ್ನೊಂದು ರೀತಿ ಬರಿಬಹುದು ನೋಡಿ. mu naught divided by 2 into I divided by r into pi divided by 2 pi. ಹಾಫ್ ಸರ್ಕಲ್ ಅಂದ್ರೆ ಆಂಗಲ್ ಪೈ ಇರುತ್ತೆ ಅಂಡ್ ಫುಲ್ ಸರ್ಕಲ್ ಅಂದ್ರೆ ಆಂಗಲ್ 2 pi ಇರುತ್ತೆ. ಸೊ ಪೈ ಡಿವೈಡೆಡ್ ಬೈ 2 pi ಸದನ್ ಸೈಡ್ ಇರ್ತೀನಿ. ಆಯ್ತಾ? ಇದು ನೋಟ್ ಮಾಡ್ಕೊಳ್ಳಿ. ಈಗ ಇನ್ನೊಂದು ಕೆಲಸ ಮಾಡ್ತೀನಿ, ಕ್ವಾರ್ಟರ್ ಸರ್ಕಲ್ ತಗೋತೀನಿ. ಏನ್ ಸರ್ ಬರೀ ಫುಲ್ಲು ಹಾಫು ಕ್ವಾರ್ಟರ್ ಇವೇ ಆಯ್ತು ಈ ಕ್ಲಾಸ್ ಅಲ್ಲಿ? ಬರುತ್ತೆ, ಇನ್ನು ಬೇರೆ ಬೇರೆ ಸೈಡ್ ಡಿಶಸ್ ಎಲ್ಲ ಬರುತ್ತೆ. ಹಾಗೆ ನೋಡ್ತಾ ಇರಿ. ನೀಟ್ JEE ಕ್ವಶನ್ಸ್ ಸೂಪರ್ಬ್ ಆಗಿದೆ, ನನ್ನ ಮಾತು ನಂಬಿ. ಸೂಪರ್ಬ್ ಕ್ವಶನ್ಸ್ ಇದೆ. ಓಕೆ, ಸೊ ಇದು ಕರೆಂಟ್ ಐ ಇದೆ. The total magnetic field is due to the summation of all the current elements. ಈಗ ನೋಡಿ, ಇಲ್ಲಿವರೆಗೂ ಕಾಮನ್ ಬರುತ್ತೆ. ಅರೆ ಅದೇ ಕತೆ, ಇನ್ನೇನು ಇಲ್ಲ, ಚೇಂಜ್ ಆಗಲ್ಲ. ಕ್ವಾರ್ಟರ್ ಸರ್ಕಲ್ಗೆ ಈಗ ಮಾಡ್ತಿರೋದು ನಾನು ಕ್ವಾರ್ಟರ್ ಸರ್ಕಲ್. ಬರೀ ಕ್ವಾರ್ಟರ್ ಅಂತ ಬರೀತೀನಿ. ನೋಡೋಣ ಯಾರ್ಯಾರು ಏನೇನು ಅರ್ಥ ಮಾಡ್ಕೊಂತಾರೆ. ಕ್ವಾರ್ಟರ್ ಸರ್ಕಲ್. ಸೊ ಬಿ ಇಸ್ ಈಕ್ವಲ್ಸ್ ಟು ಇಂಟಿಗ್ರೇಷನ್ ಆಫ್ ಮ್ಯೂ ನಾಟ್ ಡಿವೈಡೆಡ್ ಬೈ 4 pi. ಮ್ಯೂ ನಾಟ್ ಡಿವೈಡೆಡ್ ಬೈ 4 pi ಐ ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಕಾಮನ್ ಬರುತ್ತೆ. ಇಂಟಿಗ್ರೇಷನ್ ಆಫ್ ಡಿಎಲ್. ಅರೆ ಇಂಟಿಗ್ರೇಷನ್ ಆಫ್ ಡಿಎಲ್ ಇದೇನಿದು? ಕ್ವಾರ್ಟರ್ ಆಫ್ ದ ಸರ್ಕಂಫರೆನ್ಸ್ 2 pi r ಡಿವೈಡೆಡ್ ಬೈ 4 ಅಂತ ಬರಿಬೇಕಾ? ಪೂರ್ತಿ ಸರ್ಕಲ್ 2 pi r ಇರುತ್ತೆ. ಅದ್ರಲ್ಲಿ 1/4 ಅಷ್ಟು ಕ್ವಾರ್ಟರ್ ಸರ್ಕಲ್ ಇರುತ್ತೆ. ಅದನ್ನೇ ಇಲ್ಲಿ ಬರೀತಾ ಇದ್ದೀನಿ. ಹಾಗಾದ್ರೆ ಇವನ್ನ ನಾನು ಏನಂತ ಬರೀಬಹುದು? 2 pi r ಡಿವೈಡೆಡ್ ಬೈ 4 ಅಂತ ಬರೀತೀನಿ. ಇಷ್ಟ ಆಗಿಲ್ಲ ಅಂದ್ರೆ ಇನ್ನೊಂದು ರೀತಿನೂ ಬರೀಬಹುದು. ಸೊ 1s 2. ಸೊ ಇದೇನಾಗತ್ತೆ? ಇವನಿಂದ ಒಂದು ಕ್ಯಾನ್ಸಲ್ ಆಗ್ತಾನೆ. ಒಂದು ಕೆಲಸ ಮಾಡಿ, ಈ 2ನ ಹಾಗೆ ಇಟ್ಕೊಳ್ಳಿ. 2ನ ಹಾಗೆ ಇಟ್ಕೊಳ್ಳೋಣ. 2 pi r. ಸೊ ಇವನು ಕ್ಯಾನ್ಸಲ್ ಮಾಡ್ತೀನಿ, ಯಾಕಂದ್ರೆ ನಮ್ಗೊಂದು ಜನರಲ್ ಫಾರ್ಮ್ ಸಿಗ್ತಿದೆ. ಹಾಗಾಗಿ ಇವನ್ನ ಕ್ಯಾನ್ಸಲ್ ಮಾಡ್ತೀನಿ. ಬಿ ಇಸ್ ಈಕ್ವಲ್ಸ್ ಟು ಮ್ಯೂ ನಾಟ್ ಡಿವೈಡೆಡ್ ಬೈ 2 ಇಂಟು ಐ ಡಿವೈಡೆಡ್ ಬೈ ಆರ್ ಇಂಟು 1 ಡಿವೈಡೆಡ್ ಬೈ 4. ಅರೆ ಗೊತ್ತಾಗ್ತಿದೆ ಸರ್, ಏನೋ ಒಳಿತಿದೆ ಸರ್, ಪಳ 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 ಅಂತ ಮೈಂಡ್ ಅಲ್ಲಿ. ಅರೆ ಕ್ವಾರ್ಟರ್ ಸರ್ಕಲ್ ತಗೊಂಡ್ರೆ 1/4, ಹಾಫ್ ಸರ್ಕಲ್ ತಗೊಂಡ್ರೆ ವಾಟ್ ಯು ಕ್ಯಾನ್ ರೈಟ್ 1/2. ಅದೇ ರೀತಿ ಜನರಲ್ ಆಗಿ ಯಾವುದೋ ಒಂದು ಆಂಗಲ್ ಕೊಟ್ರು ಅಂತ ಅನ್ಕೊಳ್ಳಿ, ಅದನ್ನು ಒಂದ್ಸತಿ ಡಿರೈವ್ ಮಾಡ್ಬಿಡ ನೋಡಿ. ಇದನ್ನ ಇನ್ನೊಂದು ರೀತಿ ಬರೀತೀನಿ, ನಂಗೆ ಇದನ್ನು ಇಷ್ಟ ಆಗಿಲ್ಲ 1/4 ಅನ್ನೋದು. ಸೊ ಮ್ಯೂ ನಾಟ್ ಡಿವೈಡೆಡ್ ಬೈ 2 ಇಂಟು ಐ ಡಿವೈಡೆಡ್ ಬೈ ಆರ್ ಇಂಟು
pi by 2 whole divided by 2 pi. Can I write like that? ನೋಡಿ ಈ ಆಂಗಲ್ ಎಷ್ಟಿದೆ pi by 2 whole divided by 2 pi. So pi cancel ಆಗುತ್ತೆ ಮತ್ತೆ 1 by 4 ಇವನೇ ಬರ್ತಾನೆ. So b due to next ಏನು ಇಲ್ಲೇ ಬರಿಲ್ಲ ಕಾಣಿಸ್ತಿದ್ಯಾ ಇಲ್ಲಿ? Yeah, I'll try to adjust. Okay, ಇಲ್ಲಿ ಬರ್ಬಿಡ್ತೀನಿ ನೋಡಿ. So b due to quarter circle is equals to mu naught by 2 into I divided by r into 1 divided by 4. ಅಥವಾ ಈ ರೀತಿ ಬರೀಬಹುದು mu naught divided by 2 into I divided by r into pi by 2 whole divided by 2 pi. ಅರೆ ಆ ಆಂಗಲ್ ಎಷ್ಟಿದೆ ಡಿವೈಡೆಡ್ ಬೈ 2 pi ಬರ್ತದೆ. ಈಗ ಜನರಲ್ ಆಗಿ ಇದನ್ನ ಒಂಚೂರು ಸೈಡ್ ಅಲ್ಲಿ ಇಟ್ಟಿರ್ತೀನಿ. ಜನರಲ್ ಆಗಿ ಒಂದು ಸರ್ಟೆನ್ ಆಂಗಲ್ ಥೀಟಾ ತಗೊಳ್ಳೋಣ. ಇದನ್ನ ನೋಟ್ ಮಾಡ್ಕೊಳ್ಳಿ ಈ ಪೋರ್ಷನ್ ನ. ಸಪೋಸ್ ಯಾವ್ದೋ ಒಂದು ಜನರಲ್ ಆಂಗಲ್ ಥೀಟಾ ಕೊಟ್ಟಿದ್ದಾರೆ. ನಂಗೆ ಜನರಲ್ ಆಂಗಲ್ ಅಂದ್ರೆ ಸ್ಪೆಸಿಫಿಕ್ ಆಗಿ ವ್ಯಾಲ್ಯೂ ಮೆನ್ಷನ್ ಮಾಡ್ತಿಲ್ಲ, ಹಾಗಾಗಿ ಥೀಟಾ ಅಂತಾನೆ ತಗೊಂತೀನಿ. ಸೊ ಆರ್ಕ್ ಆಫ್ ಎ ಸರ್ಕಲ್, ಲೆಟ್ ಮಿ ಕನ್ಸಿಡರ್ ಆರ್ಕ್ ಆಫ್ ಎ ಸರ್ಕಲ್. ಒಂದು ಆರ್ಕ್ ಅನ್ನ ಕನ್ಸಿಡರ್ ಮಾಡೋಣ. ನೋಡಿ ಇಲ್ಲಿ ಒಂದು ಜನರಲ್ ಆರ್ಕ್ ನ ಕನ್ಸಿಡರ್ ಮಾಡ್ತೀನಿ such that current is I and it is making an angle theta. ಈ ಆಂಗಲ್ ಥೀಟಾ ಇದೆ ಅಂತ ಅನ್ಕೊಳ್ಳೋಣ. ಅಗೇನ್ ಸೇಮ್ ಸ್ಟೋರಿನೇ, ಯಾವ್ದಾದ್ರು ಒಂದು ಕರೆಂಟ್ ಎಲಿಮೆಂಟ್ ನ ತಗೊಳ್ಳಿ. ಯು ಟೇಕ್ IDL as a current element. The magnetic field due to current element. ನೋಡಿ ಡೈರೆಕ್ಷನ್ ರೈಟ್ ಹ್ಯಾಂಡ್ ಥಂಬ್ ರೂಲ್ ಅಥವಾ ರೈಟ್ ಹ್ಯಾಂಡ್ ಪಾಮ್ ರೂಲ್ ಯಾವ್ದಾದ್ರು ಯೂಸ್ ಮಾಡಿ. ಬಟ್ ಮ್ಯಾಗ್ನಿಟ್ಯೂಡ್ ಹೇಗೆ ಫೈಂಡ್ ಔಟ್ ಮಾಡೋದು ಅಂತ ಈಗ ಸದ್ಯಕ್ಕೆ ವರಿ ಮಾಡ್ತಾ ಇದೆ. dB is equals to mu naught divided by 4 pi into IDL sin of 90 divided by r square. ಅರೆ ಐಡಿಯಲ್ ಟ್ಯಾಂಜೆನ್ಷಿಯಲ್ ಆಗಿದೆ, ಆರ್ ವೆಕ್ಟರ್ ಈ ರೀತಿ ಇದೆ. ಸೊ ದಿಸ್ ಇಸ್ ಅ ಆರ್ ವೆಕ್ಟರ್, ದಿಸ್ ಅ ಆರ್ ವೆಕ್ಟರ್, ಕ್ಯಾಪಿಟಲ್ ಆರ್, ಐ ಆಮ್ ವೆರಿ ಸಾರಿ, ಕ್ಯಾಪಿಟಲ್ ಆರ್ ಸ್ಕ್ವೇರ್. ಡನ್. ಸೊ ಈಗ ಟೋಟಲ್ ಮ್ಯಾಗ್ನೆಟಿಕ್ ಫೀಲ್ಡ್ ನ ಹೇಗೆ ಫೈಂಡ್ ಔಟ್ ಮಾಡೋದು? ದ ಟೋಟಲ್ ಮ್ಯಾಗ್ನೆಟಿಕ್ field can be written as B is equals to bari magnitude summation of dB, that is equals to integration of mu naught divided by 4 pi into I dl divided by r square. Okay, B is equals to common irona kit achege siri mu naught divided by 4 pi into I divided by r square integration of dl. Okay, what is the arc length? ಇಲ್ಲಿಂದ ಇಲ್ಲಿಗೆ ಲೆಂತ್ ಎಷ್ಟಿರುತ್ತೆ? ಟ್ರಿಗ್ನೋಮೆಟ್ರಿ ಬಿಗಿನಿಂಗ್ ನಲ್ಲೇ ಒಂದು ಥಿಯರಮ್ ಇದೆ, ಆರ್ಕ್ ಲೆಂತ್ ಥಿಯರಮ್. ಅರೆ 10th ಅಲ್ಲ 9th ಅಲ್ಲ, ಐ ಥಿಂಕ್ 10th ಅಲ್ಲಿ ಅನ್ಸುತ್ತೆ. S is equals to r theta. ನೆನಪಿದ್ಯಾ? ಆರ್ಕ್ ಲೆಂತ್, ಎಸ್ ಅಂದ್ರೆ ಆರ್ಕ್ ಲೆಂತ್, ಆರ್ ಅಂದ್ರೆ ಏನು? ರೇಡಿಯಸ್ ಆಫ್ ದ ಆರ್ಕ್, ರೇಡಿಯಸ್, ಅಂಡ್ theta is the angle subtended in radian. ಹುಷಾರಾಗಿ ಬರ್ಕೊಳ್ಳಿ, theta should be in radian. ಮತ್ತೆ ಡಿಗ್ರಿಯಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಗಬ್ಬೆಗರಿಸಬೇಡಿ. theta should be in radian. ಸೊ ಹಾಗಾದ್ರೆ ಈ ಟೋಟಲ್ ಲೆಂತ್ ಅರೆ ಇಂಟಿಗ್ರೇಷನ್ ಆಫ್ ಡಿ ಎಲ್ ಅಂದ್ರೆ ಏನಪ್ಪಾ? ಇಲ್ಲಿಂದ ಇಲ್ಲಿಗೆ ಟೋಟಲ್ ಲೆಂತ್ ಅನ್ನ ಆಡ್ ಮಾಡ್ಕೋಬೇಕು, ಇಂಟಿಗ್ರೇಷನ್ ಆಫ್ ಡಿ ಎಲ್. ಹಾಗಾದ್ರೆ ಈ ಆರ್ಕ್ ಲೆಂತ್ ಎಷ್ಟಾಗುತ್ತೆ ಅಕಾರ್ಡಿಂಗ್ ಟು ದಿಸ್ ಫಾರ್ಮುಲಾ? ಸೊ ದಟ್ ಇಸ್ ಎಸ್ ಇಸ್ ಈಕ್ವಲ್ಸ್ ಟು ಆರ್ ಥೀಟಾ. ಕ್ಯಾನ್ ಐ ರೈಟ್ ಲೈಕ್ ದಿಸ್? ಹಾಗಾದ್ರೆ ಇವನ್ನ ರೀಪ್ಲೇಸ್ ಮಾಡ್ಬಿಟ್ಟು ಇನ್ನೊಂದು ಸ್ಟೆಪ್ ಅಲ್ಲಿ ಬರೀತೀನಿ. mu naught divided by 4 pi into I divided by r square integration of dl, that is arc length ಏನಂತ ಬರೀಬಹುದು? r into theta ಅಂತ ಬರೀಬಹುದು. ಸೊ ಇವನು ಡಮಾರ್, ಇನ್ನೇನು ಉಳ್ಕೊಳ್ಳುತ್ತೆ? ಸೊ ಈ 4 pi ನ ನಾನು ಆಪರೇಷನ್ ಮಾಡಿ 2 into 2 pi ಅಂತ ಬರ್ಕೊಂತೀನಿ. 2 into 2 pi, ಅದೇ 4 pi ನ 2 into 2 pi ಅಂತ ಬರ್ಕೊಂತೀನಿ. ಸೊ ಫೈನಲ್ ಆಗಿ ನಮ್ಗೆ ಏನ್ ಉಳ್ಕೊಳತ್ತಪ್ಪ ಅಂದ್ರೆ B is equals to B due to arc of angle theta is equals to mu naught divided by 2 into I divided by r theta divided by 2 pi. ಅಷ್ಟೇ, ಇದೊಂದಿದ್ರೆ ಸಾಕಿತ್ತು ಸರ್, ಮಿಕ್ಕಿದೆಲ್ಲ ಪುಂಗಿ ಹಾಕೊಡಿದ್ರಿ ನಮ್ಗೆ. ಅರೆ ಪೂರ್ತಿ ಸರ್ಕಲ್ಗೆ theta is equals to 360 ಅಥವಾ 2 pi ರೇಡಿಯನ್ ಹಾಕಿ 2 pi ಕ್ಯಾನ್ಸಲ್ ಆಗಿ ಇವನ್ ಬರ್ತಾನೆ. ಸೆಮಿ ಸರ್ಕಲ್ಗೆ ಅಂದ್ರೆ ಅರ್ಧ ಹಾಫ್ ಸರ್ಕಲ್ಗೆ theta is equals to pi ಹಾಕಿ, ಸೊ pi divided by 2 pi ಹಾಕಿದ್ರೆ 1/2 ಬರ್ತಾನೆ, ಇಲ್ಲಿದ್ದಾನೆ. ಕ್ವಾರ್ಟರ್ ಸರ್ಕಲ್ಗೆ theta is equals to pi by 4 ಹಾಕಿ, ಸೊ theta is equal to pi by 4 ಆದ್ರೆ pi ಕ್ಯಾನ್ಸಲ್ ಆಗಿ 1/4 ಬರ್ತಾನೆ, ಅವನು ಇಲ್ಲಿದ್ದಾನೆ. ಇನ್ ಜನರಲ್ ವಿ ಕ್ಯಾನ್ ಯೂಸ್ ದಿಸ್ ಒನ್. ಸೊ ಹಾಗಾಗಿ ನಮ್ಗೆ ಇವನ್ ಇಂಪಾರ್ಟೆಂಟ್ ಆಗ್ತಾನೆ. ಸೊ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಂಡ್ ಪ್ಲೀಸ್ ಬಿ ನೋಟೆಡ್.
ದಯವಿಟ್ಟು ಗಮನಿಸಿ, ಥೀಟಾ ಶುಡ್ ಬಿ ಇನ್ ರೇಡಿಯನ್ಸ್, ಇನ್ ರೇಡಿಯನ್. ಮತ್ತೆ ಥೀಟಾ ಇಸ್ ಈಕ್ವಲ್ ಟು 90 ಅಂತ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಅಲ್ಲಿ ಗಬ್ಬೆಗಿರೋಗಿರುತ್ತೆ. ನಾನು ಈಗಲೇ ಹೇಳ್ತಾ ಇದ್ದೀನಿ. ಸೊ ಅಂದ್ರೆ ಜನರಲ್ ಆಗಿ ಇದು ಯಾವ್ದಾದ್ರು ಇಲ್ಲಿ ಫುಲ್ ಇಲ್ಲಿ ಇದೆಯಲ್ಲ ಹಾಫ್ ಸರ್ಗೆ ಥೀಟಾ ಇಸ್ ಈಕ್ವಲ್ ಟು 180 ಅಂತ ಹಾಕ್ಬೇಡಿ. ಇಟ್ ಶುಡ್ ಬಿ ಸಬ್ಸ್ಟಿಟ್ಯೂಟೆಡ್ ಇನ್ ರೇಡಿಯನ್. ಪ್ಲೀಸ್ ಬಿ ಕೇರ್ಫುಲ್ ವೈಲ್ ಸಬ್ಸ್ಟಿಟ್ಯೂಟಿಂಗ್ ದಿಸ್ ಒನ್. ಆಯ್ತಾ? ಮಜಾ ಬಂತ? ಪ್ರೂಫ್ ಸಿಕ್ತಾ? ಓಕೆ. ಸೊ ಈಗ ಕಾನ್ಸೆಪ್ಟ್ಸ್ ಎಲ್ಲ ಕ್ಲಿಯರ್ ಆಗಿದೆ ಅಂತ ಅನ್ಕೋತಾ ಇದೀನಿ. ಬನ್ನಿ ಇಳಿಯೋಣ ಸ್ವಿಮ್ಮಿಂಗ್ ಪೂಲ್ಗೆ. ಲೆಟ್ಸ್ ಸ್ಟಾರ್ಟ್ ಪ್ರಾಬ್ಲಮ್ಸ್. ಈ ವಿಡಿಯೋನ ಮೊದಲ ಪ್ರಶ್ನೆ ಬೋರ್ಡ್ ಮೇಲೆ ಬರೆದಾಗಿದೆ. ಸೊ ದ ಕ್ವಶನ್ ಇಸ್ ಲೈಕ್ ದಿಸ್. ನೋಡಿ, ಎರಡು ಲೂಪ್ ಇದೆ. ಔಟರ್ ಲೂಪ್ ರೇಡಿಯಸ್ R1 ಇದೆ, ಇನ್ನರ್ ಲೂಪ್ ರೇಡಿಯಸ್ R2 ಇದೆ. ಬೋತ್ ಆರ್ ಕ್ಯಾರಿಂಗ್ ಕರೆಂಟ್. ಒಂದು ಕ್ಲಾಕ್ ವೈಸ್ ಇದ್ರೆ, ಔಟರ್ ಲೂಪ್ ಅಲ್ಲಿ ಕ್ಲಾಕ್ ವೈಸ್ ಇದ್ರೆ, ಇನ್ನರ್ ಲೂಪ್ ಅಲ್ಲಿ ಆಂಟಿ ಕ್ಲಾಕ್ ವೈಸ್ ಇರುತ್ತೆ. ಈಗ ಪಾಯಿಂಟ್ O ಇದು ಕೊಟ್ಟಿದ್ದಾರೆ. ಈ ಪಾಯಿಂಟ್ ನಲ್ಲಿ ಎರಡು ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ. ಒನ್ ಡ್ಯೂ ಟು ಔಟರ್ ಲೂಪ್ ಅಂಡ್ ಅನದರ್ ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ಇನ್ನರ್ ಲೂಪ್. ನೆಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಎಷ್ಟಿರುತ್ತೆ ಅಂತ ಫೈಂಡ್ ಔಟ್ ಮಾಡ್ಬೇಕು. ಆಬ್ವಿಯಸ್ಲಿ ಪೂರ್ತಿ ಸರ್ಕಲ್ ಆಗಿರೋದ್ರಿಂದ ಈ ಇಕ್ವೇಶನ್ ಅಲ್ಲಿ ಥೀಟಾ ಜಾಗದಲ್ಲಿ ಏನ್ ಬರೀಬೇಕು? ಥೀಟಾ ಇಸ್ ಈಕ್ವಲ್ಸ್ ಟು 2π ಬರುತ್ತೆ. ಸೊ ವಾಟ್ ಯು ಗೆಟ್ ಇಸ್ μ0 ಡಿವೈಡೆಡ್ ಬೈ 2 into I/R. ಅರೆ ಜನರಲ್ ಇಕ್ವೇಶನ್ ಬರ್ದಿದ್ದೀನಿ. The magnetic field due to first loop is given by, ಅದನ್ನ ನಾನು ವೆಕ್ಟರ್ B1 ನೋಡಿ, ವೆಕ್ಟರ್ ನೋಟೇಷನ್ ನ ಕೊಟ್ಬಿಟ್ಟಿದ್ದೀನಿ, ಅಂದ್ರೆ ಡೈರೆಕ್ಷನ್ ನ ಕೂಡ ಕೊಡ್ಬೇಕಾಗುತ್ತೆ. B1 is equals to μ0 divided by 2 into current in the first loop. ಏನಿದೆ? I1 divided by radius of the first loop R1 ಇದೆ. ಈಗ ಇದರ ಡೈರೆಕ್ಷನ್ ಏನಿದೆಯಪ್ಪ? The direction is given by right hand thumb rule. So right hand thumb rule ಏನಿರುತ್ತೆ? ಈ ವೈರ್ ನ ನೀವು ರೈಟ್ ಹ್ಯಾಂಡ್ ಅಲ್ಲಿ ಹೋಲ್ಡ್ ಮಾಡ್ಕೊಳ್ಳಿ, such that the thumb should be pointing in direction of current. ಸೊ ಅಂದ್ರೆ ಈ ಡೈರೆಕ್ಷನ್ ಅಲ್ಲಿ ಥಂಬ್ ಬರೋ ತರ ಇದನ್ನ ಕರ್ಲ್ ಮಾಡಿ. ಕಾಣಿಸ್ತಿದ್ಯಾ? ಸೊ ಅಂತ ಈ ತರ ಒಳಗಡೆ ಹೋಗ್ತಿದ್ಯಾ ಅಂದ್ರೆ, ಅಥವಾ ಇಲ್ಲಾದ್ರೂ ಅಪ್ಲೈ ಮಾಡ್ಕೊಳ್ಳಿ. ನೋಡಿ, ಥಂಬ್ ಈ ತರ ಪಾಯಿಂಟ್ ಮಾಡ್ಬೇಕು. ಸೊ ವೆನ್ ಯು ಆರ್ ಅಪ್ಲೈಯಿಂಗ್ ಸೊ ಯು ಆರ್ ಗೋಯಿಂಗ್ ಇನ್ ಟು ದ ಇಟ್ ಇಸ್ ಗೆಟಿಂಗ್ ಇನ್ ಟು ದ ಪ್ಲೇನ್ ಆಫ್ ದ ಬೋರ್ಡ್. ಹಾಗಾದ್ರೆ B1 is inwards. B1 ಸಿಕ್ತು. I1 divided μ0 by 2 into I1 divided by R1, and the direction is inwards. Right hand thumb rule. So ಇದು ಒಳಗಡೆ ಹೋಗ್ತಾ ಇದೆ. So it is going inside. ಅದೇ ರೀತಿ the magnetic field due to loop 1, loop 2 is vector B2 is equals to μ0 divided by 2 into current in that loop, that is I2 divided by R2. Current in that loop divided by radius of that loop. ಈಗ ಇದರ ಡೈರೆಕ್ಷನ್ ಕೊಡ್ಬೇಕು ನೋಡಪ್ಪ ಇಲ್ಲಿ. ಸೊ ಈಗ ಏನ್ ಮಾಡೋಣ? ರೈಟ್ ಹ್ಯಾಂಡ್ ಪಾಮ್ ರೂಲ್. ಸೊ ಕರೆಂಟ್ ಯಾವ ಡೈರೆಕ್ಷನ್ ಹೋಗ್ತಿದೆ ಆ ಡೈರೆಕ್ಷನ್ ಅಲ್ಲಿ ತಮ್ಮ ಪಾಯಿಂಟ್ ಮಾಡ್ಬೇಕು. ಇದು ಏನ್ ಮಾಡ್ತಾರೆ? ಔಟ್ ಸೈಡ್ ಬರ್ತಿದೆ. ಕೆನ್ ಯು ಇಮ್ಯಾಜಿನ್? ಸೊ ಟಿಶ್ಕ್ಯಾವ್ ಆಚೆಗೆ ಬರ್ತಾ ಇದೆ. ಸೊ ದೇರ್ಫೋರ್ ಇಟ್ ಈಸ್ ಕಮಿಂಗ್ ಔಟ್ ಸೈಡ್, ಔಟ್ವರ್ಡ್ಸ್. ಸೊ ಹಾಗಾದ್ರೆ ಒಂದು ಇನ್ವರ್ಡ್ ಇದೆ, ಇನ್ನೊಂದು ಔಟ್ವರ್ಡ್ ಇದೆ. ಯಾವ್ದು ದೊಡ್ಡದಿದೆ? ವಿ ಕೆನ್ ನಾಟ್ ಸೇ. ಈಗ ಸದ್ಯಕ್ಕೆ ಹೇಳಕ್ಕಾಗಲ್ಲ. ಅಫ್ಕೋರ್ಸ್ R1 is greater than R2. R1 R2 ಗಿಂತ ಜಾಸ್ತಿ ಇದೆ, ಬಟ್ I1 I2 ಹೇಳಿಲ್ವಲ್ಲ. ಹಾಗಾಗಿ the net magnetic field is B net is equals to B1 difference of B2. ಅರೆ ನಂಗೆ ಗೊತ್ತಿಲ್ಲ ಯಾವ್ದು ದೊಡ್ಡದಾಗಿದೆ ಅಂತ. ಇವೆರಡರಲ್ಲಿ ಯಾವ್ದು ದೊಡ್ಡದಾಗಿದ್ರೋ ಆ ಡೈರೆಕ್ಷನ್ ಅಲ್ಲಿ ಇರುತ್ತೆ. ಅಲಾಂಗ್ ದ ಬಿಗರ್ ಆಫ್ ಡೈರೆಕ್ಷನ್ ಇಸ್ ಅಲಾಂಗ್ ದ ಬಿಗರ್ ವ್ಯಾಲ್ಯೂ ಆಫ್ B1 and B2. B1 and B2 ನಲ್ಲಿ ಯಾವ್ದು ದೊಡ್ಡ ವ್ಯಾಲ್ಯೂ ಇರುತ್ತೋ ಆ ಡೈರೆಕ್ಷನ್ ಇರುತ್ತೆ. ಸಪೋಸ್ B1 ಜಾಸ್ತಿ ಇತ್ತು ಅಂತ ಅನ್ಕೊಳ್ಳಿ, B1 ಇನ್ವರ್ಡ್ ಜಾಸ್ತಿ ಇದೆ, ಔಟ್ವರ್ಡ್ ಕಮ್ಮಿ ಇದೆ. ಸೊ ನೆಟ್ ರಿಸಲ್ಟೆಂಟ್ ಏನ್ ಬರುತ್ತೆ? ಇನ್ವರ್ಡ್ ಬರುತ್ತೆ. ಅರೆ ಬರೀ R ಅಲ್ಲ, I1 I2 ಕೊಟ್ಟಿದ್ದಾರೆ. ಪ್ಲೀಸ್ ಮೇಕ್ ಎ ನೋಟ್ ಆನ್ ದಟ್ ಒನ್. ಇದ್ರ ಮೇಲೆ JEE 2022 ಅಲ್ಲಿ ಒಂದು ಕ್ವಶನ್ ಕೊಟ್ಟಿದ್ದಾರೆ, ನೀವೇ ಟ್ರೈ ಮಾಡಿ. JEE ಹೋಮ್ವರ್ಕ್ ಹಾಸ್ಟೆಲ್ ವರ್ಕ್ PG ವರ್ಕ್ ಏನೋ ಒಂದು. JEE 2022 ಅಲ್ಲಿ R1 is equals to 50 centimeter, R2 is equals to 30 centimeter, I1 is equals to I2, that is equals to 7 ampere. ಇಷ್ಟನ್ನ ಕೊಟ್ಟಿದ್ದಾರೆ. ಫೈಂಡ್ ದ ನೆಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ದ ಸೆಂಟರ್. ಸೇಮ್ ಕ್ವಶನ್. ಅರೆ ನಾನು ಜನರಲ್ ಆಗಿ ಡಿಸ್ಕಸ್ ಮಾಡಿದೀನಿ, ಅವ್ರು ಸ್ಪೆಸಿಫಿಕ್ ಆಗಿ ವ್ಯಾಲ್ಯೂಸ್ ಕೊಟ್ಟಿದ್ದಾರೆ. ಮಾಡ್ಬೋದಾ? ಮಾಡ್ಬಿಟ್ಟು ಆನ್ಸರ್ ಕಮೆಂಟ್ ಮಾಡಿ ನೋಡೋಣ.
ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ಗೆ ಹೋಗ್ತೀನಿ. ಐ ಆಮ್ ಗೋಯಿಂಗ್ ಟು ಎರೇಸ್. ನೋಟ್ ಮಾಡ್ಕೊಳ್ಳಿ ಇದನ್ನ. ನಾ ಎರೇಸ್ ಮಾಡ್ತೀನಿ. ಇನ್ 3 2 1 ಡನ್. ನೆಕ್ಸ್ಟ್ ಕ್ವಶನ್ ಇಸ್ ಹಿಯರ್ ಫ್ರಮ್ JEE 2023. ನೋಡಿ ಇಲ್ಲಿ ಎರಡು ಲೂಪ್ ಕೊಟ್ಟಿದ್ದಾರೆ. ಒಂದು ಲೂಪ್ ಫಸ್ಟ್ ಆಫ್ ಆಲ್ ಕೋಆರ್ಡಿನೇಟ್ ಸಿಸ್ಟಮ್ ಕೊಟ್ಟಿದ್ದಾರೆ. ಕಾರ್ಟೇಶಿಯನ್ ಕೋಆರ್ಡಿನೇಟ್ ಸಿಸ್ಟಮ್, ಎಕ್ಸ್ ಆಕ್ಸಿಸ್, ವೈ ಆಕ್ಸಿಸ್, ಝೆಡ್ ಆಕ್ಸಿಸ್. ಆ ಕಾರ್ಟೇಶಿಯನ್ ಕೋಆರ್ಡಿನೇಟ್ ಸಿಸ್ಟಮ್ ಅಲ್ಲಿ ಎರಡು ಲೂಪ್ ನ ಇಟ್ಟಿದ್ದಾರೆ. ಒಂದು ಲೂಪ್ ಈ ರೀತಿ ಇದೆ. ಅರೆ ಇಟ್ ಈಸ್ ಇನ್ ದ ಎಕ್ಸ್ ಝೆಡ್ ಪ್ಲೇನ್. ನೋಡಿ ಈ ರೀತಿ ಇದೆ, ಕಾಣಿಸ್ತಿದ್ಯಾ? ಈ ರೀತಿ ಪ್ಲೇಸ್ ಮಾಡಿದ್ದಾರೆ. ಇನ್ನೊಂದು ಲೂಪ್ ಏನಾಗಿದೆ, ಈ ತರ ಇದ್ದಾರೆ. ಸೊ ಇಟ್ ಈಸ್ ಇನ್ ವೈ ಝೆಡ್ ಪ್ಲೇನ್ ಅಂಡ್ ಬೋತ್ ಆರ್ ಹ್ಯಾವಿಂಗ್ ಸೆಂಟರ್ಸ್ ಅಟ್ O. ಫೈಂಡ್ ದ, ಅರ್ಥ ಆಯ್ತಾ? ವಿಜುವಲೈಸ್ ಆಯ್ತಾ? ಫೈಂಡ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ದ ಸೆಂಟರ್ O. ಸೊ ಲೆಟ್ ಅಸ್ ಕ್ಯಾಲ್ಕುಲೇಟ್. ಫಸ್ಟ್ ಆಫ್ ಆಲ್ ಫಸ್ಟ್ ಲೂಪ್ ಇಂದ ಎಷ್ಟು ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ ಅಂತ ಕ್ಯಾಲ್ಕುಲೇಟ್ ಮಾಡಿ. ಸೊ B1 ಇಸ್ ಈಕ್ವಲ್ಸ್ ಟು ವೆಕ್ಟರ್ ಫಾರ್ಮ್ ನ ಬೇಕಾದ್ರೆ ಕೊಡಿ. ಓಕೆ, ಲೆಟ್ ಇಟ್ ಬಿ ವೆಕ್ಟರ್ ಫಾರ್ಮ್ ಅಲ್ಲಿ ಕೊಡ್ತೀನಿ. ಸೊ ಕರೆಂಟ್ ಈ ರೀತಿ ಬರ್ತಾ ಇದೆ. ಅಫ್ ಕೋರ್ಸ್ ದಿಸ್ ಇಸ್ ಇನ್ ದಿಸ್ ಡೈರೆಕ್ಷನ್. ನಾನು ಈ ಕಡೆಯಿಂದ ನೋಡಿದ್ರೆ ಕರೆಂಟ್ ಈ ತರ ಫ್ಲೋ ಆಗ್ತಾ ಇದೆ. ಸೊ ವೆನ್ ಐ ಹೋಲ್ಡ್ ದ ಕಂಡಕ್ಟರ್, ಅರೆ ಈ ತರ ಇದೆ ನೋಡಿ ಇಲ್ಲಿ, ಇದನ್ನ ಈ ತರ ತಗೊಂಡೋಗಿದ್ದಾರೆ, ಕರೆಂಟ್ ಈ ತರ ಫ್ಲೋ ಆಗ್ತಾ ಇದೆ. ವೆನ್ ಐ ಹೋಲ್ಡ್ ದಿಸ್ ಒನ್, ಸೊ ವೆನ್ ಐ ಹೋಲ್ಡ್ ದಿಸ್ ಒನ್, ಈ ಡೈರೆಕ್ಷನ್ ಅಲ್ಲಿ ಬರುತ್ತೆ ದ ಮ್ಯಾಗ್ನೆಟಿಕ್ ಫೀಲ್ಡ್. ರಾಯ್ ಕಾಣಿಸ್ತಿದ್ಯಾ? ಕಾಣಿಸ್ತಿದ್ಯಾ? ಸೊ ಇಟ್ ಇಸ್ ಪಾಯಿಂಟಿಂಗ್ ಟುವರ್ಡ್ಸ್ ಮೀ. ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಟುವರ್ಡ್ಸ್ ಮೀ. ಫೈನಲ್ ಆಗಿ ಡೈರೆಕ್ಷನ್ ಇದೇ ಬರುತ್ತೆ. ಸೊ ಇಟ್ ಈಸ್ ಅಲಾಂಗ್ ಐ ಕ್ಯಾಪ್. ಅರೆ ಈ ಡೈರೆಕ್ಷನ್ ಅಲ್ಲಿ ಬರುತ್ತೆ ಐ ಕ್ಯಾಪ್. ಆಸ್ ಇಟ್ ಈಸ್ ಹಾಗೆ ಬರ್ದಿದ್ದೀನಿ. And the equation B1 is equals to mu naught divided by 2 into current ಏನಿದೆ I1 divided by R1. Current is given as root 2 ampere divided by R value 20 centimeter ನ ನಾನು 0.2 ಅಂತ ಕನ್ಸಿಡರ್ ಮಾಡ್ತೀನಿ. ಅರೆ mu naught divided by 2 into I divided by R. First loop ಗೆ, and it is along I cap. Similarly B2 ನೋಡಿ. Similarly B2 is equals to magnitude same ಬರುತ್ತೆ. ಅರೆ ಸೇಮ್ ರೇಡಿಯಸ್ ಸೇಮ್ ಕರೆಂಟ್ ಇರೋದ್ರಿಂದ mu naught divided by 2 into root 2 divided by 0.2. ಡೈರೆಕ್ಷನ್ ಬೇಕೀಗ. ಈ ಲೂಪ್ ಈ ತರ ಇದೆಯಾ? ಈ ಲೂಪ್ ಈ ತರ ಇದೆ. ಕರೆಂಟ್ ಇಸ್ ಗೋಯಿಂಗ್ ಇನ್ ದಿಸ್ ಡೈರೆಕ್ಷನ್. ಕರೆಂಟ್ ಈ ತರ ಹೋಗ್ತಾ ಇದೆ, ಈ ತರ. ಕರೆಕ್ಟ್ ಗೊತ್ತಾಗ್ತಿದ್ಯಾ? ಸೊ ನಾವು ವೆನ್ ಐ ಹೋಲ್ಡ್ ಈ ಡೈರೆಕ್ಷನ್ ಅಲ್ಲಿ ತಂಬ ಪಾಯಿಂಟ್ ಮಾಡೋ ತರ ಇದನ್ನ ಇಟ್ಕೊಂಡ್ರೆ, ಸೊ ದ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ರಾಯಿಂಗ್. ಸೊ ಯಾವ ಡೈರೆಕ್ಷನ್ ಹೋಗ್ತಿದೆ? ಮೇಲೆ ಹೋಗ್ತಿದೆ, ಅಲಾಂಗ್ ಜೆ ಕ್ಯಾಪ್. It is along J cap. Along J cap. Got it? ಅರ್ಥ ಆಯ್ತಾ? What is the angle between these two? 90 degree. ಅರೆ ಒಂದು X axis ಅಲ್ಲಿ ಇದೆ, ಇನ್ನೊಂದು Y axis ಅಲ್ಲಿ ಇದೆ. ಸರ್ ಇದೇನಾದ್ರು ಈ ತರ ಇದ್ದಿದ್ರೆ ಕರೆಂಟ್ ಡೈರೆಕ್ಷನ್ ಉಲ್ಟಾ ಆಗ್ತಿತ್ತು. ಇದು ಮೈನಸ್ I ಆಗ್ತಿತ್ತು, ಇದು ಮೈನಸ್ J ಆಗ್ತಿತ್ತು. ಹಾಗಲೂ ಅಷ್ಟೇ 90 ಡಿಗ್ರಿನೇ ಬರುತ್ತೆ. Nothing to worry. The net resultant electromagnetic field B net is equals to square root of B1 square plus B2 square plus 2B1 B2. What is the angle between them? Cos of 90 degree. Cos 90 is 0. ಹಾಗಾಗಿ ಮೂರನೇ ಟರ್ಮ್ ಡಮಾರ್ ಸತ್ತೋಗ್ಬಿಡ್ತಾರೆ. ಸೊ B1 is equal to B2 ಇದೆಯಾ? B1 is equal to B2. ಹಾಗಾಗಿ ಸ್ಕ್ವೇರ್ ರೂಟ್ ಆಫ್ 2B ಸ್ಕ್ವೇರ್ ಅಂತ ಬರ್ತೀನಿ. ಎರಡು ಸೇಮ್ ಇದೆ, ಇದನ್ನ ನಾನು B ಅಂತ ಬರೀತೀನಿ. ಮ್ಯಾಗ್ನಿಟ್ಯೂಡ್ ಆಫ್ B1 is equals to magnitude of B2, that is equals to B. So that is equals to root 2 into B. I will write here root 2 into B value ಏನಿದೆ? mu naught divided by 2 into root 2 divided by 0.2. So what you do is you know ಡಮಾರ್ ಆಗ್ತದ. ಅರೆ root 2 into root 2 ಆಗತ್ತೆ. ಅವನು ಇವನ್ನ ಸಾಯಿಸ್ ಬಿಡ್ತಾನೆ. mu naught value, ಅರೆ mu naught by 4 pi ಏನಪ್ಪ? mu naught by 4 pi ಅಂದ್ರೆ 10 power minus 7. ಹಾಗಾದ್ರೆ mu naught ಏನಾಗುತ್ತೆ? 4 pi into 10 power minus 7. 4 pi into 10 power minus 7 whole divided by 0.2. Clear? 0.2 ones are 0.2 20s are. Got it? Again 20 into ಅಥವಾ 2 into pi value 3.14 into 10 power minus 7 as it is ಹಾಗೆ ಬರೀತೀನಿ. Okay, 10 power minus 6 ಆಗುತ್ತೆ ಇದು. So 2 into 3.16, that is equals to 6.28 into 10 power minus 8. ಅಲ್ಲಿ ಕೇಳ್ತಿರೋದೇನು? ಸಾರಿ, minus 6 ಬರುತ್ತೆ ಇಲ್ಲಿ. ಅವ್ರು ಕೇಳ್ತಿರೋದು 10 power minus 8 ಅಲ್ಲಿ. ಇದನ್ನ 628 into 10 power minus 8 ಟೆಸ್ಲಾ ಅಂತ ಬರೀಬಹುದು. ಸೊ ದ fill in the blanks ಇಂಟೀಜರ್ ಟೈಪ್ ಆನ್ಸರ್ 628. ಈ ಡ್ಯಾಶ್ ಅಲ್ಲಿ ಏನ್ ಫಿಲ್ ಮಾಡಬೇಕು? 628, 628. ಆಯ್ತಾ? ಕ್ಲಿಯರ್ ಆಯ್ತಾ? ಆಯ್ತಾ? ಪಕ್ಕ ಶೋರ್? ಡೈರೆಕ್ಷನ್ ಕಂಫರ್ಟ್ ಆಯ್ತು?
ಫುಲ್ ಸರ್ಕಲ್ ಕಂಫರ್ಟ್ ಆಯ್ತು. ಈಗ ಒಂಚೂರು ಗಬ್ಬೆಗರ್ಸಿನಿ, ಅರ್ಧ ಸರ್ಕಲ್ ಕ್ವಾರ್ಟರ್ ಸರ್ಕಲ್ ತಗೊಂತೀನಿ, ಏನೇನಾಗತ್ತೆ ನೋಡೋಣ. ಮೇಕ್ ಎ ನೋಟ್ ಆನ್ ದಿಸ್ ಒನ್. ನಾವು ಮುಂದಿನ ಪ್ರಶ್ನೆಗೆ ಹೋಗ್ತಿದೀವಿ. ಬೇಗ ಬೇಗ ಓಡಿ ಓಡಿ. ಪಕ್ಕಾ? ಶೋರ್? ಡನ್. ಮುಂದಿನ ಪ್ರಶ್ನೆ ಫ್ರಮ್ ನೀಟ್ 2023. ನೋಡಿ ಈ ತರ ಇದೆ. ಒಂದು ವೈರ್ ಇನ್ಫೈನೈಟ್ ಲೆಂತ್ ಇಂದ ಇನ್ಫಿನಿಟಿನ ಒಂದು ವೈರ್ ಬರ್ತದೆ, ಇಲ್ಲಿವರೆಗೂ ಬಂದು ಸೆಮಿ ಸರ್ಕಲ್ ಆಗಿ ರೊಟೇಟ್ ಆಗಿ ಮತ್ತೆ ವಾಪಸ್ ಇನ್ಫಿನಿಟಿ ವರೆಗೂ ಹೋಗುತ್ತೆ. ಆರ್ ಯು ಗೆಟಿಂಗ್ ವಾಟ್ ಐ ಆಮ್ ಸೇಯಿಂಗ್? ಸಿಸ್ಟಮ್ ಅರ್ಥ ಆಯ್ತಾ? ಇನ್ಫಿನಿಟಿ ಇಂದ ಒಂದು ವೈರ್ ಸೀದಾ ಇಲ್ಲಿವರೆಗೂ ಬಂದ್ರೆ ಮತ್ತೆ ಇಲ್ಲಿ ಒಂದು ಸೆಮಿ ಸರ್ಕಲ್, ಹಾಫ್ ಸರ್ಕಲ್ ಇದೆ, ಹಾಫ್ ಸರ್ಕಲ್ ಸುತ್ತಕೊಂಡು ಮತ್ತೆ ವಾಪಸ್ ಈ ಡೈರೆಕ್ಷನ್ ಹೋಗುತ್ತೆ. ಫೈಂಡ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ಬಿ ನಾಟ್. ಬಿ ನಾಟ್ ಇಸ್ ಈಕ್ವಲ್ಸ್ ಟು ಕ್ವಶನ್ ಮಾರ್ಕ್ ವಿತ್ ಡೈರೆಕ್ಷನ್ ಕೊಟ್ಟಿದ್ದಾರೆ. ಸೊ ದಿಸ್ ಇಸ್ ಇನ್ವರ್ಡ್, ದಿಸ್ ಇಸ್ ಔಟ್ವರ್ಡ್, ದಿಸ್ ಇಸ್ ಇನ್ವರ್ಡ್, ದಿಸ್ ಇಸ್ ಔಟ್ವರ್ಡ್. ಬೇಕಾದ್ರೆ ವಿಡಿಯೋನ ಪಾಸ್ ಮಾಡ್ಕೋಬಹುದು, ಟ್ರೈ ಮಾಡಬಹುದು, ಸಾಲ್ವ್ ಮಾಡಬಹುದು. ಡನ್. ನಾನು ಮಾಡ್ಲಿಕ್ಕೆ ಹೊರಟಿದ್ದೀನಿ. ಸೊ ದಟ್ ಈಸ್, ನೋಡಿ ಇಲ್ಲಿ ಎರಡು ಕಾನ್ಸೆಪ್ಟ್ಸ್ ಇನ್ವಾಲ್ವ್ ಆಗಿದೆ. ವಾಟ್ ಇಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ಇನ್ಫೈನೈಟ್ ವೈರ್? ಸೊ ಒಂದು ಇನ್ಫೈನೈಟ್ ಸೆಮಿ ಇನ್ಫೈನೈಟ್ ವೈರ್. ಜನರಲ್ ಆಗಿ ನಮ್ಗೊಂದು ಫಾರ್ಮುಲಾ ಇದೆ. ದಟ್ ಈಸ್ ಬಿ ಇಸ್ ಈಕ್ವಲ್ಸ್ ಟು ಮ್ಯೂ ನಾಟ್ ಬೈ 4 pi ಇಂಟು ಐ ಬೈ ಎ ಇಂಟು ಕಾಸ್ ಆಫ್, ಸಾರಿ ನಾಟ್ ಕಾಸ್, ಸೈನ್ ಆಫ್ phi1 plus sine of phi2. I hope you remember this formula. ನಾವು ವೈರ್ಸ್ ಬಗ್ಗೆ ಡಿಸ್ಕಸ್ ಮಾಡುವಾಗ ವಿಡಿಯೋ ನಂಬರ್ 2 ನಲ್ಲಿ ಡಿರೈವ್ ಮಾಡಿದ್ವಿ. I hope you remember. Let's see. ಅದನ್ನ ಯೂಸ್ ಮಾಡ್ಕೊಂಡು ಇಲ್ಲಿ ಸಾಲ್ವ್ ಮಾಡ್ತೀನಿ. So where phi1 is the angle subtended from point to the first end, phi2 is the angle subtended to the another end. Semi infinite ಇದ್ರೆ ಒಂದು ಆಂಗಲ್ 0 ಇರುತ್ತೆ, ಇನ್ನೊಂದು ಆಂಗಲ್ 90 ಇರುತ್ತೆ. ಅರೆ ನೆನಪಿದೆಯಾ ಇಲ್ವಾ? ಒಂದು ಇನ್ಫೈನೈಟ್ ಇಂದ ಬರ್ತಕ್ಕಂಥ ಒಂದು ವೈರ್ ಎ ಡಿಸ್ಟೆನ್ಸ್ ದೂರದಲ್ಲಿ, ಅಲ್ವಾ ಎ ಅಥವಾ ಡಿ ಏನ್ ಯೂಸ್ ಮಾಡಿದ್ನೋ ಗೊತ್ತಿಲ್ಲ, ನಾನು ಈಗ ಸದ್ಯಕ್ಕೆ ಎ ಯೂಸ್ ಮಾಡ್ತಾ ಇದ್ದೆ. ಸೊ ಈಗ ಇಲ್ಲಿಂದ ಈ ಎಂಡ್ಗೆ ಆಂಗಲ್ phi1 is equal to 0 ಇರುತ್ತೆ. ಇಲ್ಲಿಂದ ಇನ್ಫಿನಿಟಿ ವರೆಗೂ ಹೋಗುತ್ತೆ. ಇಲ್ಲಿಂದ ಇನ್ಫಿನಿಟಿ ವರೆಗೂ ಹೋದ್ರೆ phi2 is equals to 90 ಡಿಗ್ರಿ ಬರುತ್ತೆ. ಸೊ ಲೆಟ್ us use these formulas. ಈ ಎರಡು ಪ್ರಾಪರ್ಟೀಸ್ ನ ಯೂಸ್ ಮಾಡ್ತೀನಿ. I'm going to use those two properties to solve remaining problem. ಇನ್ನಿಂದ ಮುಂದೆ ಬರ್ತಕ್ಕಂಥ ಎಲ್ಲಾ ಪ್ರಾಬ್ಲಮ್ಸ್ ಇವೆರಡು ಪ್ರಾಪರ್ಟೀಸ್ ನ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡೋದಾಗಿರುತ್ತೆ. ಫಸ್ಟ್ ಆಫ್ ಆಲ್ ಇಲ್ಲಿ 3 ಸೆಗ್ಮೆಂಟ್ಸ್ ಆಗಿ ಡಿವೈಡ್ ಮಾಡ್ತೀನಿ. ಸೆಗ್ಮೆಂಟ್ ನಂಬರ್ 1, ಸೆಗ್ಮೆಂಟ್ ನಂಬರ್ 2, ಸೆಗ್ಮೆಂಟ್ ನಂಬರ್ 3. 3 ಸೆಗ್ಮೆಂಟ್ಸ್ ಸಪರೇಟ್ ಆಗಿ ಫೈಂಡ್ ಔಟ್ ಮಾಡೋಣ. ದಿಸ್ ಇಸ್ ಸೆಗ್ಮೆಂಟ್ 1, ದಿಸ್ ಇಸ್ ಸೆಗ್ಮೆಂಟ್ 2 ಅಂಡ್ ದಿಸ್ ಇಸ್ ಸೆಗ್ಮೆಂಟ್ 3. ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ಫಸ್ಟ್ ಸೆಗ್ಮೆಂಟ್ ಅಟ್ ಪಾಯಿಂಟ್ O. ಬರೀ ಸೆಗ್ಮೆಂಟ್ 1 ನ ತಗೊಳ್ಳಿ, ಇನ್ಫಿನಿಟಿ ಇಂದ ಬರ್ತಿದೆ. ಸೊ ಈ ಪಾಯಿಂಟ್ ಎಲ್ಲಿದೆ? R ಡಿಸ್ಟೆನ್ಸ್ ದೂರದಲ್ಲಿ ಇದೆ. This is at R distance and O is a point here. What is a phi1? So B1 is equals to magnetic field due to semi-infinite wire is equals to mu naught divided by 4 pi into ಅಲ್ಲಿ current ಏನಿದೆ I ಇದೆ, perpendicular distance ಈ ಪಾಯಿಂಟ್ ಇಂದ ಈ ವೈರ್ ಗೆ perpendicular distance ಏನಿದೆ A ಇದೆ, into sin of phi1 is 0, sin of 0 plus sin of 90 degree ಅಥವಾ pi by 2 radian. Clear? So A ವ್ಯಾಲ್ಯೂ ಬಂದು R ಕೊಟ್ಟಿದ್ದಾರೆ. ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ R ಇದೆ, ಆಸ್ ಇಟ್ ಈಸ್ ಹಾಗೆ ಬರ್ತಿದ್ದೀನಿ. ಸೊ ಅಫ್ ಕೋರ್ಸ್ ಇದು 0 ಆಗತ್ತೆ, ಇವನ್ ಏನಾಗ್ತಾನೆ 1 ಆಗ್ತಾನೆ. ಸೊ B1 is equals to mu naught divided by 4 pi into I divided by R. ವೆಕ್ಟರ್ ಬೇಕೀಗ ನನಗೆ, ವೆಕ್ಟರ್ ಫಾರ್ಮ್ ಅಲ್ಲಿ ಬೇಕು. ಸೊ ಹೌ ಟು ಫೈಂಡ್ ಅ ಡೈರೆಕ್ಷನ್? ಫಸ್ಟ್ ಸೆಗ್ಮೆಂಟ್ ಇಲ್ಲಿ ತಗೊಂಡಿದ್ದೀನ. ಸೊ ಅವ್ನು ಈ ತರ ಹೋಲ್ಡ್ ಮಾಡ್ಕೊಂಡ್ರೆ, ರೈಟ್ ಹ್ಯಾಂಡ್ ಪಾಮ್ ರೂಲ್ ನ ಹೋಲ್ಡ್ ಮಾಡ್ಕೊಂಡ್ರೆ, ಸೊ ವೆನ್ ಯು ಆರ್ ಕರ್ಲಿಂಗ್, ಸೊ ಕರ್ಲ್ ಮಾಡುವಾಗ, ಸೊ ವೆನ್ ಯು ಆರ್ ಕರ್ಲಿಂಗ್ ನೋಡಿ ಯಾವ ಡೈರೆಕ್ಷನ್ ಹೋಗ್ತಾನೆ, it is getting into the plane of the board. It is into the plane of the board, inwards. Clear? Let me keep that aside. ಪಕ್ಕದಲ್ಲಿ ಇಡ್ತೀನಿ. ಅದೇ ರೀತಿ the magnetic field due to this fellow, ಇವನು semi arc, semi arc ಅಲ್ಲ, semi circle. Semi circle, the magnetic field due to semicircle B2 is equals to mu naught divided by 2 into current divided by other radius into theta. ಎಷ್ಟಿದೆ? pi ಇದೆ, pi divided by 2 pi ಅಥವಾ 1/2 ಅಂತ ಡೈರೆಕ್ಟ್ ಆಗಿ ಬರೀಬಹುದಾಗಿತ್ತು. ಸೊ B2 ವ್ಯಾಲ್ಯೂ is mu naught divided by 2 into I divided by R into 1/2. ಹಾಗೆ ಇರ್ಲಿ. ಡೈರೆಕ್ಷನ್ ಬೇಕೀಗ. ಅಗೇನ್ ರೈಟ್ ಹ್ಯಾಂಡ್ ಪಾಮ್ ರೂಲ್ ನೋಡಿ ಇಲ್ಲಿ. ಸೊ ಈ ಡೈರೆಕ್ಷನ್ ಕರೆಂಟ್ ಪಾಸ್ ಆಗ್ತಿದ್ಯಾ? ಸೊ ಇದನ್ನ ಹೋಲ್ಡ್ ಮಾಡ್ಕೊಂಡ್ರೆ ಇಟ್ ಈಸ್ ನೋಡಿ ಇಲ್ಲಿ ಇದು ಆಚೆಗೆ ಬರ್ತಿದ್ಯಾ? ಡೈರೆಕ್ಷನ್ ಈ ಕಡೆಗೆ ಇರೋದ್ರಿಂದ ಆಚೆಗೆ ಬರ್ತಿದ್ಯಾ? ಸೊ ಮತ್ತೆ ಬೇಕಾದ್ರೆ ಒಳಗೆ ಸುತ್ತಾಕೊಂಡು ಹೋಗಿ ಮತ್ತೆ ಆಚೆಗೆ ಬರುತ್ತೆ. ಸೊ ಇಟ್ ಈಸ್ ಔಟ್ವರ್ಡ್ ವೆಕ್ಟರ್ ಫಾರ್ಮ್ ಅಲ್ಲಿ ಬರೀತಾ ಇದ್ದೀನಿ. ಲೆಟ್ ಮಿ ಕೀಪ್ ದಿಸ್ ಅಸೈಡ್. B1 is inward, B2 is outward, B3 ನೋಡೋಣ.
ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ಥರ್ಡ್ ಪೋರ್ಷನ್, ಇದೇನಿದು ಥರ್ಡ್ ಪೋರ್ಷನ್ ಸೆಮಿ ಇನ್ಫೈನೈಟ್, ಅವನು ಅದೇ ವ್ಯಾಲ್ಯೂ ಬರ್ತಾನೆ. B3 is equals to mu naught divided by 4 pi into I divided by perpendicular distance. ಅರೆ ಇದು ಓವರ್ ಇಲ್ಲಿಂದ ಎಲ್ಲಿಗೆ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ r ಇರುತ್ತಾ, ಸೆಮಿ ಸರ್ಕಲ್ ಆಗಿರೋದ್ರಿಂದ ಇಲ್ಲಿಂದ ಎಲ್ಲಿಗೆ ಏನಿರುತ್ತೆ, ಇಲ್ಲಿಂದ ಎಲ್ಲಿಗೆ ಅಷ್ಟೇ ಇರಬೇಕು. ಸೊ I divided by r into sin 0 plus sin 90 ಅಥವಾ sin 90 plus sin 0. ಸೊ ಇವನು ಹೇಗೂ 0, ಇವನು ಏನಾಗ್ತಾನೆ 1 ಆಗ್ತಾನೆ. B3 is equals to mu naught divided by 4 pi into I divided by r. ವೆಕ್ಟರ್ ಫಾರ್ಮ್ ಅಲ್ಲಿ ಬರೀತೀನಿ ನೋಡಿ ಇಲ್ಲಿ. ಇವನು ನೋಡಿ ಥರ್ಡ್ ಪೋರ್ಷನ್ ಮ್ಯಾಗ್ನೆಟಿಕ್ ಫೀಲ್ಡ್ B3. ಆ B3 ಯಾವ ಡೈರೆಕ್ಷನ್ ಇರುತ್ತೆ? ಸೊ ಯೂಸ್ ರೈಟ್ ಹ್ಯಾಂಡ್ ಪಾಮ್ ರೂಲ್. ಹೋಗ್ತಿದ್ಯಾ ಒಳಗೆ? So you are turning the accelerator. It is going into the plane of the board. B3 is also inwards. Let me keep this aside. Okay. B1 ಮತ್ತೆ B3 ನೋಡಿ, ಅರೆ ಎರಡು ಸೇಮ್ ಇದೆ, ಎರಡು ಇನ್ವರ್ಸ್ ಇದೆ. ಸೊ B1 plus B2 ನಾನು B ಡ್ಯಾಶ್ ಅಂತ ಕರ್ಕೊಂತೀನಿ. ಎಲ್ಲಿ ಬರೀಲಿ? ಓಕೆ, B1 plus B3 ನಾನು B ಡ್ಯಾಶ್ ಅಂತ ಕರಿತೀನಿ. ದಟ್ ಈಸ್ ಈಕ್ವಲ್ಸ್ ಟು ಎರಡು ಇನ್ವರ್ಸ್ ಇದೆ, ಹಾಗಾಗಿ ಟ್ವೈಸ್ ಆಗತ್ತ 2 times mu naught divided by 4 pi into I divided by r inwards. ಅರೆ ಇವಂದು ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ವರ್ಸ್ ಇದೆ, ಹಾಗಾಗಿ ಆತರ ಬರ್ತಾ ಇದೆ. ಸೊ ಫೈನಲ್ ಆಗಿ B2 ಅನ್ನೋದು ಔಟ್ವರ್ಡ್ ಬರ್ತದೆ. B2 is mu naught divided by 2 into I divided by r into 1 divided by 2. Can I write like this? ಅಥವಾ ಇದನ್ನೊಂದು ಕೆಲಸ ಮಾಡ್ಬೋದು ನೋಡಿ, 1/2 ನ ಇಲ್ಲಿ ಬರ್ಕೊಂತೀನಿ 4. Can I write like this? Clear? Now ಯಾವುದು ಜಾಸ್ತಿ ಇದೆ? B ಡ್ಯಾಶ್ ಜಾಸ್ತಿ ಇದೆಯಾ, B2 ಜಾಸ್ತಿ ಇದೆಯಾ? B ಡ್ಯಾಶ್ ಜಾಸ್ತಿ ಇದೆಯಾ, B2 ಜಾಸ್ತಿ ಇದೆಯಾ? ಇಲ್ಲಿ ನೋಡಿದ್ರೆ ಎಲ್ಲಾ ಟರ್ಮ್ಸ್ ಅಲ್ಲೂ 4r ಕಾಮನ್ ಬರ್ತಾ ಇದೆ. 4r ಕಾಮನ್ ತಗೋಬೇಕು ಅಂದ್ರೆ ಓಕೆ, ಇಟ್ ಇಸ್ ದೇರ್. mu naught I divided by 4r ಇಲ್ಲೂ ಇದೆ, mu naught I divided by 4r ಅಲ್ಲೂ ಕಾಮನ್ ಇದೆ. ಸೊ ಈಗ ಯಾವ್ದು ಜಾಸ್ತಿ ಇರುತ್ತೆ? ಸೊ ಇದನ್ನೊಂದು ಕೆಲಸ ಮಾಡ್ತೀನಿ, B ಡ್ಯಾಶ್ ನ ಈ ಪೋರ್ಷನ್ ಎರೇಸ್ ಮಾಡಲ್ಲ. Can I erase this portion? ಒಂಚೂರು ನೋಟ್ ಮಾಡ್ಕೊಳ್ಳಿ. I will do manipulation. ಒಂಚೂರು ರಿಪೇರಿ ಮಾಡ್ಕೊಂತೀನಿ, ಅರೆ ಕನ್ವೀನಿಯನ್ಸ್ಗೋಸ್ಕರ. ಇದೆಲ್ಲ ಎಲಿಮಿನೇಟ್ ಆಯ್ತು. ನಮಗ್ ಬೇಕಾಗಿರೋದು ಈಗ ಇನ್ವರ್ಡ್ಸ್ ಮತ್ತೆ ಔಟ್ವರ್ಡ್ಸ್. ದಿಸ್ ಇಸ್ ಔಟ್ವರ್ಡ್ಸ್. ಯಾರು ಜಾಸ್ತಿ ಇದ್ದಾರೆ? B dash can be written as mu naught divided by 4 into I divided by r. Mu naught into I divided by 4 into r into 2 divided by pi. ಅದೇ ರೀತಿ B2 is equals to mu naught divided by 4 into I divided by r. ಅಷ್ಟೇ. ಯಾವ್ದು ಜಾಸ್ತಿ ಇರ್ತದೆ? 2 divided by 3.14. ಗ್ರೇಟರ್ ದ್ಯಾನ್ 1 ಬರುತ್ತೆ, ಲೆಸ್ ದ್ಯಾನ್ 1 ಬರುತ್ತೆ? ಯಾವ್ದು ಬರುತ್ತೆ? ಲೆಸ್ ದ್ಯಾನ್ 1 ಬರುತ್ತೆ. ಅಂದ್ರೆ B2 is greater than B dash. ಇದು ಔಟ್ವರ್ಡ್ ಇದೆ, ಇದು ಇನ್ವರ್ಡ್ ಇದೆ. ಇವನು ಇದಕ್ಕಿಂತ ಜಾಸ್ತಿ ಇರೋದ್ರಿಂದ ಫೈನಲ್ ಆಗಿ ಇದ್ರ ಕಡೆನೇ ರಿಸಲ್ಟೆಂಟ್ ಬರುತ್ತೆ. ಅರೆ ದಿಸ್ ಫೆಲೋ ಇಸ್ ಗ್ರೇಟರ್ ದ್ಯಾನ್ ದಿಸ್ ಒನ್. 2 divided by pi ಬರ್ತದೆ. ಅದೇ pi divided by 2 ಬಂದ್ರೆ ಇವ್ ಜಾಸ್ತಿ. ಅರೆ 2 divided by 3.14 ಆಬ್ವಿಯಸ್ಲಿ ಲೆಸ್ ದ್ಯಾನ್ 1 ಬರುತ್ತಾ? ಇವನ್ಗಿಂತ ಇವನ್ ವ್ಯಾಲ್ಯೂ ಕಮ್ಮಿ ಇದೆ, ಹಾಗಾಗಿ ರಿಸಲ್ಟೆಂಟ್ ಇವನ್ ಕಡೆಗೆ ಬರುತ್ತೆ. ಸೊ ದೇರ್ ಫೋರ್ ನೆಟ್ B is outward in the direction of B2. ಹಾಗಾದ್ರೆ B net ನ ಏನಂತ ಬರೀಬಹುದು? B net is equals to B2 minus B dash. That is equals to mu naught divided by 4 into I by r. ಎರಡರಲ್ಲೂ ಕಾಮನ್ ಇದೆಯಾ? ಕಾಮನ್ ಇರೋದ್ರಿಂದ ಇದನ್ನ ಇಲ್ಲಿಂದ ಮೈನಸ್ ಮಾಡಿದ್ರೆ mu naught I divided by 4r ಕಾಮನ್ ತೆಗೆದ್ರೆ 1 minus 2 divided by pi. ನೋಡಿ ಆಪ್ಷನ್ ಯಾವ್ದಿದೆಯಾ? ಆಪ್ಷನ್ ಡಿ ಇಸ್ ಅ ರೈಟ್ ಆನ್ಸರ್. ಇನ್ನು ಫಾಸ್ಟ್ ಆಗಿ ಮಾಡ್ಬೋದು ಪ್ರಾಕ್ಟೀಸ್ ಇದ್ರೆ. ಅದೇ ಎಕ್ಸ್ಪ್ಲೈನ್ ಮಾಡಕ್ ನಾನು ಇಷ್ಟು ಟೈಮ್ ತಗೊಂಡಿರೋದು, ಅದೇ ನನ್ನನ್ನು ಸಾಲ್ವ್ ಮಾಡಿ ಅಂದ್ರೆ ನಾನು ಇಷ್ಟೊಂದು ಟೈಮ್ ಎಲ್ಲ ತಗೊಳ್ಳಲ್ಲ, ಪಟ ಅಂತ ಮಾಡ್ತಿರ್ತೀನಿ. ಆಯ್ತಾ? ಮೇಕ್ ಎ ನೋಟ್ ಆನ್ ದಿಸ್ ಒನ್. ವಿಲ್ ಗೋ ಟು ದ ನೀಟ್ 2015 ಕ್ವಶನ್. ಇನ್ನೊಂದು ಕ್ವಶನ್ ಇದೆ, ಬ್ಯೂಟಿಫುಲ್ ಆಗಿದೆ. ಡನ್. ಇದನ್ನ ನೋಟ್ ಮಾಡ್ಕೊಳ್ಳಿ. ನಾನು ರಿಮೂವ್ ಮಾಡ್ಲಿಕ್ಕೆ ಹೊರಟೆ. ಇನ್ 3 2 1 ಡನ್. ನೆಕ್ಸ್ಟ್ ಕ್ವಶನ್ ಇಸ್ ಫ್ರಮ್ ನೀಟ್ 2015. 2015 ಪೇಪರ್ ನೀಟ್ ಕ್ವಶನ್ ಪೇಪರ್ ಇಂದ ತೆಗೆದಿದ್ದೀನಿ. ನೋಡಿ ಕ್ವಶನ್ ಈ ರೀತಿ ಇದೆ. ಒಂದ್ ವೈರ್ ಇನ್ಫಿನಿಟಿ ಲೆಂತ್ ಇದೆ. ಫಸ್ಟ್ ಆಫ್ ಆಲ್ ಕಾರ್ಟೇಶಿಯನ್ ಕೋಆರ್ಡಿನೇಟ್ ಸಿಸ್ಟಮ್ ನ ಗಮನಿಸಿ. ವೈ ಆಕ್ಸಿಸ್ ಈ ತರ ಕೊಟ್ಟಿದ್ದಾರೆ, ಝೆಡ್ ಆಕ್ಸಿಸ್ ಅಂಡ್ ಎಕ್ಸ್ ಆಕ್ಸಿಸ್ ಔಟ್ ಆಫ್ ದ ಪ್ಲೇನ್ ಆಫ್ ದ ಬೋರ್ಡ್ ಬರ್ತಿದೆ.
ಅದನ್ನ ಈ ತರ ರೆಪ್ರೆಸೆಂಟ್ ಮಾಡಿದ್ರೆ, ಒಂದು ವೈರು ಇನ್ಫೈನೈಟ್ ಲೆಂತ್ ಇಂದ ಬಂದು ವೈ ಆಕ್ಸಿಸ್ ಗೆ ಪ್ಯಾರಲಲ್ ಆಗಿ ಈ ತರ ಬಂದು ಇದು ಸೆಮಿ ಸರ್ಕಲ್ ಆಗಿ ರೊಟೇಟ್ ಆಗಿ ಮತ್ತೆ ಈ ರೀತಿ ವಾಪಸ್ ಹೋಗ್ತಿದೆ. ಪಿಕ್ಚರ್ ಬಂತ ಮೈಂಡ್ಗೆ, ಇನ್ಫೈನೈಟ್ ಇಂದ ಇಲ್ಲಿಗೆ ಹೋಗಿ ಮತ್ತೆ ಟಿಶ್ಕ್ಯಾವ್ ಅಂತ ರೊಟೇಟ್ ಆಗಿ ಹಾಫ್ ಸರ್ಕಲ್ ಮತ್ತೆ ಯು ಟರ್ನ್ ತಗೊಂಡು ಈ ತರ ಬರ್ತಿದೆ. ಸೊ ದಿಸ್ ಇಸ್ ಇನ್ ವೈ ಝೆಡ್ ಪ್ಲೇನ್. ಇದು ವೈ ಝೆಡ್ ಪ್ಲೇನ್ ಅಲ್ಲಿ ಇದೆ. ಇಟ್ ಇಸ್ ಅಂಡರ್ಸ್ಟೂಡ್. ಸೊ ದಿಸ್ ಸೆಮಿ ಸರ್ಕಲ್ ಇಸ್ ಇನ್ ವೈ ಝೆಡ್ plane and these fellows are parallel to x axis. Picture clear ಆಯ್ತಾ? Clear? So ಈಗ ಇದನ್ನ ಮೂರು ಪಾರ್ಟ್ ಆಗಿ ಡಿವೈಡ್ ಮಾಡ್ತೀನಿ. ಆಸ್ ಯೂಶುವಲ್ ಸೇಮ್ ಹಳೆ ಕತೆ, ಸೇಮ್ ಸ್ಟೋರಿ. ಪಾರ್ಟ್ ನಂಬರ್ 1, ಸೆಗ್ಮೆಂಟ್ ನಂಬರ್ 1, ಸೆಗ್ಮೆಂಟ್ ನಂಬರ್ 2, ಸೆಗ್ಮೆಂಟ್ ನಂಬರ್ 3. ಆಬ್ವಿಯಸ್ಲಿ ಸೆಗ್ಮೆಂಟ್ 1 ಮತ್ತೆ ಸೆಗ್ಮೆಂಟ್ 3 ಮ್ಯಾಗ್ನೆಟಿಕ್ ಫೀಲ್ಡ್ ಸೇಮ್ ಬರುತ್ತೆ, ಡೈರೆಕ್ಷನ್ ಕೂಡ ಸೇಮ್ ಬರುತ್ತೆ. ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. ಈ ಪಾಯಿಂಟ್ ನಲ್ಲಿ ನಾನು ಮ್ಯಾಗ್ನೆಟಿಕ್ ಫೀಲ್ಡ್ ಫೈಂಡ್ ಔಟ್ ಮಾಡ್ಬೇಕಾಗಿರೋದ್ರಿಂದ ಸೊ ಐ ನೀಡ್ ಟು ಹೋಲ್ಡ್. ಆಕ್ಚುಲಿ ಈ ತರ ಬರುತ್ತೆ. ಅರೆ ವೈರು ವೈ ಆಕ್ಸಿಸ್ ಅಲ್ಲಿ ಎಕ್ಸ್ ಆಕ್ಸಿಸ್ ಅಲ್ಲಿ ಈ ತರ ಇದೆ, ಅದನ್ನ ಬರೆಯೋದು ಈ ತರ ಬರ್ತೀನಿ. ಸೊ ವೆನ್ ಐ ಹೋಲ್ಡ್ ಲೈಕ್ ದಿಸ್, ಈ ತರ ಹೋಲ್ಡ್ ಮಾಡಿದಾಗ ವಾಟ್ ಐ ಗೆಟ್ ಇಸ್, ಅರೆ ಈ ತರ ಬರ್ತಿದೆ ಕಂಡ್ರು. ಸೊ ವೆನ್ ಐ ಹೋಲ್ಡ್ ಲೈಕ್ ದಿಸ್ ಇಟ್ ಇಸ್ ಗೋಯಿಂಗ್ ಡೌನ್ವರ್ಡ್ ಬರ್ತಾ, ಅರೆ ಈ ತರ ವೈರ್ ಇದೆ ಅಂತ ಅನ್ಕೊಳ್ಳಿ. ಸೊ ಇಟ್ ಇಸ್ ಗೋಯಿಂಗ್ ಇನ್ ಟು ದ ಪ್ಲೇನ್ ಆಫ್ ದ ಬೋರ್ಡ್. ಈಗ ಈ ಪಾಯಿಂಟ್ ನಲ್ಲಿ ನಾನು ಮ್ಯಾಗ್ನೆಟಿಕ್ ಫೀಲ್ಡ್ ಫೈಂಡ್ ಔಟ್ ಮಾಡಿ ಇನ್ಫಿನಿಟಿ ಇಂದ ಇಲ್ಲಿವರೆಗೂ ಬರ್ತಾ ಇದೆ. ಹೌ ಡು ಐ ಫೈಂಡ್? ಸೊ ಐ ಹೋಲ್ಡ್ ರೈಟ್ ಹ್ಯಾಂಡ್ ಪಾಮ್ ರೂಲ್. ಸೊ ರೈಟ್, ಸೊ ಇಟ್ ಇಸ್ ಗೋಯಿಂಗ್ ಡೌನ್ ಸೈಡ್. ಸೊ ತಂಬು ಕರೆಂಟ್ ಡೈರೆಕ್ಷನ್ ಪಾಯಿಂಟ್ ಆಗ್ತದೆ. ಸೊ ಇಟ್ ಇಸ್ ಗೋಯಿಂಗ್ ಡೌನ್ ಸೈಡ್ ರೈಟ್. ಸೊ ಹಾಗಾಗಿ ಇದರಿಂದ ಡೌನ್ ಸೈಡ್ ಬರುತ್ತೆ. ದ B1 ಇಸ್ ಡೌನ್ ಸೈಡ್. B1 ಇಸ್ ಅಲಾಂಗ್ ಮೈನಸ್ ಐ ಜೆ ಕ್ಯಾಪ್. ಎಕ್ಸ್ ಆಕ್ಸಿಸ್ ಅಲ್ಲಿ ಐ ಕ್ಯಾಪ್, ಇದು ಜೆ ಗ್ಯಾಪ್, ಬಟ್ ಡೌನ್ ಸೈಡ್ ಇರೋದನ್ನ ಮೈನಸ್ ಜೆ ಕ್ಯಾಪ್. ಡೈರೆಕ್ಷನ್ ಮಾತ್ರ ತಗೊಂತಾ ಇದೆ. ಸೊ B1 ಇಸ್ ಅಲಾಂಗ್ ಮೈನಸ್ ಜೆ ಕ್ಯಾಪ್. ಅದೇ ರೀತಿ ಇವ್ ನೋಡಿ B3, ಅರೆ ಒಂದ್ ವೈರ್ ಆಚೆಗೆ ಬರ್ತಿದೆ. ಇದೇ ಪಾಯಿಂಟ್ ನ ತಗೊಳ್ಳಿ, ಈ ವೈರ್ ಆಚೆಗೆ ಬರ್ತಿದೆ. ಸೊ ಆಚೆಗೆ ಬರ್ತಿರ್ಬೇಕಾದ್ರೆ ರೈಟ್ ಹ್ಯಾಂಡ್ ಪಾಮ್ ರೂಲ್. ಸೊ ರೈಟ್ ಹ್ಯಾಂಡ್ ಪಾಮ್ ರೂಲ್ ನ ಯೂಸ್ ಮಾಡ್ಕೊಂಡು ಕರೆಂಟ್ ಡೈರೆಕ್ಷನ್ ತಮ್ ನ ಪಾಯಿಂಟ್ ಮಾಡಿ ಇಟ್ ಇಸ್ ಗೋಯಿಂಗ್ ಡೌನ್ ಸೈಡ್. ಇಟ್ ಇಸ್ ಗೋಯಿಂಗ್ ಡೌನ್ ಸೈಡ್. ಸೊ ಹಾಗಾಗಿ ಅದು ಕೂಡ ಡೌನ್ ಸೈಡ್ ಇರುತ್ತೆ. B3 ಇಸ್ ಆಲ್ಸೋ ಇನ್ ಮೈನಸ್ ಜೆ ಕ್ಯಾಪ್. ಆಬ್ವಿಯಸ್ಲಿ ಮ್ಯಾಗ್ನಿಟ್ಯೂಡ್ ಎರಡು ಸೇಮ್ ಇದೆ. ಅರೆ ಇನ್ಫಿನಿಟಿಯಿಂದ ಒಂದು ಇನ್ಫಿನಿಟಿಯಿಂದ ಬರ್ತದೆ, ಇಂದು ಇನ್ಫಿನಿಟಿಗೆ ಹೋಗ್ತಿದೆ. ಎರಡು ಮ್ಯಾಗ್ನಿಟ್ಯೂಡ್ ಸೇಮ್ ಇರುತ್ತೆ. ಮ್ಯಾಗ್ನಿಟ್ಯೂಡ್ ಆಫ್ B1 is equals to magnitude of B3 is equals to B. ಅದರ ವ್ಯಾಲ್ಯೂ ಎಷ್ಟಿರುತ್ತೆ? mu naught. I'll write here. B is equals to mu naught divided by 4 pi into I divided by perpendicular distance ಎಷ್ಟಿದೆ? ಅರೆ ಇಲ್ಲಿಂದ ಇಲ್ಲಿಗೆ, ಫಸ್ಟ್ ಆಫ್ ಆಲ್ ಇಲ್ಲಿಂದ ಇಲ್ಲಿಗೆ R ಇದೆ. ಕರೆಂಟ್ ವ್ಯಾಲ್ಯೂ ಐ ಅಂತಾನೆ ಕೊಟ್ಟಿದ್ದಾರೆ, ಆಪ್ಷನ್ಸ್ ಅಲ್ಲೂ ಹಾಗೆ ಇದೆ. ಇಂಟು ಒಂದು ಆಂಗಲ್, ಅರೆ ಈ ಸೆಮಿ ಇನ್ಫೈನೈಟ್, ಒಂದು ಆಂಗಲ್ 90 ಡಿಗ್ರಿ, ಇನ್ನೊಂದು ಆಂಗಲ್ 0. ಸೊ ಒಂದು ಆಂಗಲ್ 90 ಡಿಗ್ರಿ, sin 90 ಪ್ಲಸ್ sin 0. sin 0 ಹೇಗೂ ಇವನು ಡಮಾರ್, ಇವನು ಎಲ್ಲಿಗೆ ಹೋಗ್ತಾನೆ? 1 ಗೆ ಹೋಗ್ತಾನೆ. ಸೊ ದಟ್ ಈಸ್ ಈಕ್ವಲ್ಸ್ ಟು mu naught divided by 4 pi into I divided by R along minus j cap. So let it be as it is. So therefore B1 plus B3 ಯಾವ ಡೈರೆಕ್ಷನ್ ಅಲ್ಲಿ ಇದೆ? B1 plus B3 is equals to 2 times mu naught divided by 4 pi into I divided by R minus j cap. ಅರ್ಥ ಆಯ್ತಾ ಹೇಳಿದ್ದು? ಇವಂದು ಮ್ಯಾಗ್ನೆಟಿಕ್ ಫೀಲ್ಡ್ ಎರಡು ಸೇಮ್ ಡೈರೆಕ್ಷನ್ ಇದೆ. ಇದನ್ನ ನಾನು B ಡ್ಯಾಶ್ ಅಂತ ಕರ್ಕೊಂತೀನಿ. B ಡ್ಯಾಶ್, ಇವರಿಬ್ರು ಕೇಲ್ಕತಮ್ ದುಕಾನ್ ಬಂದ್, ಒಬ್ಬ ಇದ್ದಾನೆ. ಇದು ಯಾರಿದು? ಸೆಮಿ ಸರ್ಕಲ್. I'll write B2. B2 is equals to mu naught divided by, ಅರೆ ಅದು ಸೆಮಿ ಸರ್ಕಲ್, mu naught divided by 2 into I divided by R into ಸೆಮಿ ಸರ್ಕಲ್ ಆಗಿದ್ರೆ pi divided by 2 pi ಅಥವಾ 1/2. ಇಲ್ಲಿ ಆಪ್ಷನ್ ನ ಒಂಚೂರು ಗಮನಿಸ್ಕೊಳ್ಳಿ. mu naught divided by 4 pi ಎಲ್ಲಾದ್ರಲ್ಲೂ ಕಾಮನ್ ಬರಬೇಕು. ಆಪ್ಷನ್ಸ್ ನ ನೋಡಿ ನಾನು ಪಿಕ್ ಮಾಡಬೇಕು. mu naught by 4 pi, mu naught by 4 pi, mu naught by 4 pi into I by R. ಸೊ ಈಗ ಇಲ್ಲಿ mu naught into I by R ಇದೆ, ಇಲ್ಲಿ 4 pi ಇಲ್ಲ. ಸೊ ಇವನ್ನ ಎತ್ಬಿಟ್ಟು ಇಲ್ಲಿ 4 ಹಾಕೊಂತೀನಿ. ಕೆನ್ ಐ ರೈಟ್ ಲೈಕ್ ದಿಸ್? ಇಲ್ಲೊಂದು ಪೈ ಹಾಕೊಂತೀನಿ, ಇಲ್ಲೊಂದು ಪೈ ಹಾಕೊಂತೀನಿ. ಅರೆ ಸೇಮ್ ಥಿಂಗ್, ಅಳಿಯ ಅಲ್ಲ ಮಗಳ ಗಂಡ, ಏನೂ ಇಲ್ಲ, ನಥಿಂಗ್ ಟು ವರಿ. ಸೇಮ್ ಥಿಂಗ್. ಇವನ್ಗೆ ಡೈರೆಕ್ಷನ್ ಕೊಟ್ಟಿಲ್ಲ. ಅರೆ ಸೊ ಈಗ ಡೈರೆಕ್ಷನ್ ಕೊಡ್ಬೇಕಾದ್ರೆ ಸೊ ಈ ರೀತಿ ಇದೆಯಾ ವೈ ಝೆಡ್ ಪ್ಲೇನ್ ಅಲ್ಲಿ ರೈಟ್ ಹ್ಯಾಂಡ್ ಪಾಮ್ ರೂಲ್ ಸೊ ಒಳಗಡೆ ಹೋಗ್ತಿದ್ದಾನೆ ಸೊ ಇಟ್ ಇಸ್ ಗೋಯಿಂಗ್ ಇನ್ಸೈಡ್ ಟಿಶ್ಕ್ಯಾವ್. ಸೊ ಇಟ್ ಇಸ್ ಇನ್ ಟು ದ ಪ್ಲೇನ್ ಆಫ್ ದ ಬೋರ್ಡ್, ಇನ್ ಟು ದ ಪ್ಲೇನ್. ನೋಡಿ ಇದು ಎಕ್ಸ್ ಆಕ್ಸಿಸ್, ಔಟ್ ಸೈಡ್ ಬರ್ತಿರೋದು ಎಕ್ಸ್ ಆಕ್ಸಿಸ್, ಒಳಗಡೆಗೆ ಹೋಗ್ತಿರೋದು ಯಾವುದು?
ಮೈನಸ್ ಎಕ್ಸ್ ಆಕ್ಸಿಸ್, ಇದನ್ನ ನಾನು ಮೈನಸ್ ಐ ಕ್ಯಾಪ್ ಅಂತ ಬರ್ಕೊಂತೀನಿ. ಗಾಟ್ ಇಟ್? ಅರ್ಥ ಆಯ್ತಾ? ಡಿಡ್ ಯು ಅಂಡರ್ಸ್ಟ್ಯಾಂಡ್ ವಾಟ್ ಡಿಡ್ ಐ ಸೇ? ಸೊ ಒಂದು ಮೈನಸ್ ಜೆ ಆಕ್ಸಿಸ್ ಅಲ್ಲಿ ಇದೆ, ಬಿ ಡ್ಯಾಶ್ ಅನ್ನೋದು ಮೈನಸ್ ಜೆ ಆಕ್ಸಿಸ್ ಅಲ್ಲಿ ಇದೆ. ಇವರಿಬ್ಬರದು ಮೈನಸ್ ಜೆ ಆಕ್ಸಿಸ್ ಅಲ್ಲಿ ಇದೆ, ಮತ್ತೆ ಇವಂದು ಮೈನಸ್ ಎಕ್ಸ್ ಆಕ್ಸಿಸ್ ಅಲ್ಲಿ ಇದೆ. ಕ್ಯಾನ್ ಯು ವಿಜುವಲೈಸ್? ಅರೆ ಇಲ್ಲಿ ಒಳಗಡೆ ಹೋಗ್ತಾ ಇದೆ ರೆಡ್ ಕಲರ್ ಪೆನ್. ಅರ್ಥ ಆಯ್ತಾ? ಈಗ ಅವರಿಬ್ಬರದು ರಿಸಲ್ಟೆಂಟ್ ಎಷ್ಟಿರುತ್ತೆ? ವೆಕ್ಟರ್ ಫಾರ್ಮ್ ಅಲ್ಲಿ ಹಾಗೆ ಬರ್ಕೊಳ್ಳಿ, ಯಾರು ಬೇಡ ಅಂತವ್ರು. ವೆಕ್ಟರ್ ಫಾರ್ಮ್ ಬಿ ನೆಟ್ ಇಸ್ ಈಕ್ವಲ್ಸ್ ಟು ಬಿ ಎಕ್ಸ್ ಇಂಟು ಐ ಕ್ಯಾಪ್ ಪ್ಲಸ್ ಬಿ ವೈ ಇಂಟು ಜೆ ಕ್ಯಾಪ್. ಬಿ ಎಕ್ಸ್ ಆಕ್ಸಿಸ್ ನಲ್ಲಿ ಏನಿದೆ? ಅರೆ ಇದನ್ನ ನಾನು ಮೈನಸ್ ಆಫ್ ಐ ಕ್ಯಾಪ್ ಅಂತ ಬರೀತೀನಿ, ಮೈನಸ್ ಆಫ್ ಜೆ ಕ್ಯಾಪ್ ಈ ತರ ಬರ್ಕೋಬಹುದು. ಸೊ ದಟ್ ಈಸ್ ಈಕ್ವಲ್ಸ್ ಟು ಬಿ ಎಕ್ಸ್ ಏನಿದೆ ಇಲ್ಲಿದೆ ನೋಡಿ, ಮೈನಸ್ ಮ್ಯೂ ನಾಟ್ ಡಿವೈಡೆಡ್ ಬೈ 4 ಇಂಟು ಐ ಡಿವೈಡೆಡ್ ಬೈ ಆರ್ ಇಂಟು ಪೈ ಇಂಟು ಐ ಕ್ಯಾಪ್ ಪ್ಲಸ್ ಬಿ ವೈ ನ ನಾನು ಈ ರೀತಿ ಬರ್ಕೊಂತೀನಿ, ಮೈನಸ್ 2 ಮ್ಯೂ ನಾಟ್ ಡಿವೈಡೆಡ್ ಬೈ 4 ಇಂಟು ಐ ಡಿವೈಡೆಡ್ ಬೈ ಆರ್ ಇಂಟು ಜೆ ಕ್ಯಾಪ್. ಕೆನ್ ಐ ರೈಟ್ ಲೈಕ್ ದಿಸ್? ಈಗ ಆಪ್ಷನ್ಸ್ ನ ನೋಡಿ ಪಿಕ್ ಮಾಡ್ಕೊಳ್ಳೋಣ. ಮ್ಯೂ ನಾಟ್ ಡಿವೈಡೆಡ್ ಬೈ 4 ಇಂಟು ಐ ಬೈ ಆರ್ ಕಾಮನ್ ತೆಗೆದ್ರೆ ವಾಟ್ ಐ ಗೆಟ್ ಇಸ್, ವಿತ್ ಮೈನಸ್ ಸೈನ್ ತೆಗೆದ್ರೆ ನೋಡೋಣ. ಓಕೆ, ಎರಡೂ ಮೈನಸ್ ಇದೆ, ಮೈನಸ್ ತೆಗೆದ್ರೆ ಎರಡು ಪ್ಲಸ್ ಬರಬೇಕು. ಸೊ ನೋಡಿ ಇಲ್ಲಿ ಮೈನಸ್ ಇದೆ, ಇಲ್ಲಿ ಪ್ಲಸ್ ಇದೆ, ಹಾಗಾಗಿ ಇವನ್ ಆಗಲ್ಲ, ಇವನ್ ಇದ್ದಿದ್ದು ಆಗಲ್ಲ. ಇದ್ಯಾವುದೋ ಕ್ರಾಸ್ ಪ್ರಾಡಕ್ಟ್ ಅಂತೆ, ಇಲ್ಲಿರೋದು ಬರೀ ಸಮ್ಮು, ಅಡಿಷನ್ ಮತ್ತೆ ಸಬ್ಟ್ರಾಕ್ಷನ್, ಅಲ್ಲಿ ಕ್ರಾಸ್ ಪ್ರಾಡಕ್ಟ್ ಬರ್ತಿದ್ದಾನೆ. ಡೂ ಒನ್ ಥಿಂಗ್, ಸೊ ಯು ಕ್ಯಾನ್ ಟೇಕ್ ಮೈನಸ್ ಮ್ಯೂ ನಾಟ್ ಬೈ 4 ಮೈನಸ್ ಮ್ಯೂ ನಾಟ್ ಬೈ 4 ಇಂಟು ಐ ಡಿವೈಡೆಡ್ ಬೈ ಆರ್ ಕಾಮನ್ ತೆಗೆದ್ರೆ ವಾಟ್ ಐ ಗೆಟ್ ಇಸ್ ಪೈ ಐ ಕ್ಯಾಪ್ ಪ್ಲಸ್ 2 ಕೆ ಕ್ಯಾಪ್, ಅಲ್ಲ ಜೆ ಕ್ಯಾಪ್, ಜೆನಾ ಕೆನಾ? ಅರೆ ಇಲ್ಲೊಂದು ಸ್ಮಾಲ್ ಮಿಸ್ಟೇಕ್ ಆಗಿದೆ ನೋಡಿ. ಆಕ್ಚುಲಿ ಡೌನ್ ಸೈಡ್ ಬರ್ತದೆ, ಇವರಿಬ್ಬರದು ಡೈರೆಕ್ಷನ್ ಡೌನ್ ಸೈಡ್ ಬರ್ತಿದೆ, ಬಟ್ ಅವ್ರೇನ್ ಕೊಟ್ಟಿದ್ದಾರೆ, ಇದನ್ನ ಝೆಡ್ ಆಕ್ಸಿಸ್ ಅಂತ ಕೊಟ್ಟಿದ್ದಾರೆ. ಅರೆ ನಾರ್ಮಲ್ ಆಗಿ ಎಕ್ಸ್ ವೈ ಝೆಡ್ ಅಂತ ನಾನು ಕ್ಯಾಶುಯಲ್ ಆಗಿ ತಗೊಂಡಿದೆ, ಬಟ್ ಅವ್ರು ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿದೆ. ಸೊ ಈ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಈ ಡೈರೆಕ್ಷನ್ ಬರುತ್ತೆ, ಈ ಪೋರ್ಷನ್ ಡೌನ್ ಸೈಡ್ ಬರುತ್ತೆ. ಸೊ ಇದು ಝೆಡ್ ಆಕ್ಸಿಸ್ ಇರೋದ್ರಿಂದ ಇಲ್ಲಿ ಕೆ ಕ್ಯಾಪ್ ಬರುತ್ತೆ, ನಾಟ್ ಜೆ ಕ್ಯಾಪ್, ಇದು ಕೆ ಕ್ಯಾಪ್. ಎವ್ರಿಥಿಂಗ್ ಇಸ್ ಸೇಮ್, ಡೋಂಟ್ ವರಿ. ಸೊ ಇದು ಕೂಡ ಕೆ ಕ್ಯಾಪ್ ಬರುತ್ತೆ, ಇದು ಅಷ್ಟೇ. ಸೊ ವಾಟ್ ಯು ಗೆಟ್ ಇಸ್ ಕೆ ಕ್ಯಾಪ್. Everything is same, K cap. So therefore, the option B will be the right answer for this question. So don't choose adjust ಮಾಡ್ಕೊಳ್ಳಿ. So ಇದನ್ನ y axis ಅನ್ಕೊಂಡ್ಬಿಟ್ಟಿದೆ, ಸಾಲ್ವ್ ಮಾಡುವಾಗ ಅವ್ರು ಕೊಟ್ಟಿದ್ದಾರೆ z axis, ಅದರಿಂದ ಒಂಚೂರು ಎಡವಟ್ ಆಯ್ತು. Please forgive me, I am very very sorry. ಆಯ್ತಾ? ನೋಟ್ ಮಾಡ್ಕೊಳ್ಳಿ. We'll move to the next question. Next question from JEE 2023. Match the following. Matrix type ಅಲ್ಲಿ ಕೇಳಿದ್ದಾರೆ ನೋಡಿ. Actually ಇಷ್ಟು ಕ್ವಶನ್ಸ್ ನ ಒಂದೇ ಕ್ವಶನ್ ಅಲ್ಲಿ ಕೇಳಿದ್ದಾರೆ, ಎಷ್ಟು ಕ್ಯಾಲ್ಕುಲೇಷನ್ ಇರುತ್ತೆ, ಅದಕ್ಕೆ ಮೊದಲೇ ಪ್ರಾಕ್ಟೀಸ್ ಮಾಡ್ಕೊಂಡು ಆದಷ್ಟು ಆ ಸ್ಕಿಲ್ಸ್ ಎಲ್ಲ ಕಲ್ತ್ಕೊಂಡು ಹೋಗಿದ್ರೆ ಇದನ್ನ ಪೂರ್ತಿ ಅಲ್ಲಿ ಸಾಲ್ವ್ ಮಾಡೋ ಅವಶ್ಯಕತೆ ಇರಲ್ಲ. ಅಫ್ಕೋರ್ಸ್ ವಿ ವಿಲ್ ಸಾಲ್ವ್ ಅಂಡ್ ಪ್ರೂವ್ ಹೌ ಟು ಗೆಟ್. ಆದಷ್ಟು ಎಕ್ಸ್ಟ್ರಾ ಪ್ರಾಬ್ಲಮ್ ನ ಸಾಲ್ವ್ ಮಾಡಿ ನೀವು ಹ್ಯಾಂಡಿಯಾಗಿ ಇಟ್ಕೊಳ್ಳಕ್ಕೆ ಟ್ರೈ ಮಾಡಿ ಕಾನ್ಸೆಪ್ಟ್ಸ್ ನೆಲ್ಲ ನೋಡಿ. ಫಸ್ಟ್ ಸಿಸ್ಟಮ್ ಈ ತರ ಇದೆ, ಇನ್ಫೈನೈಟ್ ಇಂದ ಒಂದು ವೈರ್ ಬಂದು ಇನ್ನೇನ್ ಕಂಟಿನ್ಯೂ ಆಗೋ ಬದಲು ಒಂದು ಫುಲ್ ಸರ್ಕಲ್ ಹಾಕಿ ಮತ್ತೆ ಈ ತರ ಕಂಟಿನ್ಯೂ ಆಗುತ್ತೆ, ಮತ್ತೆ ಇನ್ಫೈನೈಟ್ ಹೋಗುತ್ತೆ. ಇದು ಇನ್ಫೈನೈಟ್ ಇಂದ ಬಂದು ಹಾಫ್ ಸರ್ಕಲ್ ಹಾಕಿ ಮತ್ತೆ ಇನ್ಫೈನೈಟ್ ಹೋಗುತ್ತೆ ಸೆಕೆಂಡ್ ಸಿಸ್ಟಮ್. ಸೊ ಇದು ಥರ್ಡ್ ಸಿಸ್ಟಮ್, ಇಲ್ಲಿಂದ ಇನ್ಫೈನೈಟ್ ಇಂದ ಬಂದು ಈ ಕಡೆಗೆ ಹೋಗಿ ಮತ್ತೆ ಈ ರೀತಿ ಹೋಗ್ತಾ ಇದೆ. ಅಂಡ್ ದ ಫೋರ್ತ್ ಒನ್ ಇಸ್ ಲೈಕ್ ದಿಸ್, ಇನ್ಫೈನೈಟ್ ಇಂದ ಇದು ಇನ್ಫೈನೈಟ್ ಇಂದ ಬಂದು ಇದು ಇನ್ಫೈನೈಟ್ ಗೆ ಹೋಗ್ತಾ ಇದೆ. The fourth system is like that. So in ನಾಲ್ಕರದು magnetic field find out ಮಾಡಬೇಕು. That's what the task is. With the direction or without direction, it is convenient. I think options ಅಲ್ಲಿ directions ಕೊಟ್ಟಿಲ್ಲ, ಬರೀ magnitude find out ಮಾಡಿದ್ರೆ ಸಾಕು. First of all ನೋಡೋಣ, ಫಸ್ಟ್ ಸಿಸ್ಟಮ್ ನ ತಗೊಂತೀನಿ. ಆಬ್ವಿಯಸ್ಲಿ ಇವೆಲ್ಲಾ ಸಿಸ್ಟಮ್ಸ್ ಇವೆರಡು ಫಾರ್ಮುಲಾ ಇಂದಾನೆ ಮೇಡಪ್ ಆಗಿರೋದು, ನಥಿಂಗ್ ಟು ವರಿ. Now what I do is ಇನ್ಫೈನೈಟ್ ಇಂದ ಇಲ್ಲಿಗೆ ಬರ್ತಾ ಇದೆ. ಈಗ ಪಾರ್ಟ್ 1 ಅಂತ ಕನ್ಸಿಡರ್ ಮಾಡ್ತೀನಿ, ಈ ಲೂಪ್ ಇದೆಯಲ್ಲ ಇದನ್ನ 2 ಅಂತ ಕನ್ಸಿಡರ್ ಮಾಡ್ತೀನಿ, ಪಾರ್ಟ್ 3 ಅಂತ ಕನ್ಸಿಡರ್ ಮಾಡ್ತೀನಿ. ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು B1 is equals to magnetic field due to first segment is equal to magnetic field due to third segment. Can I say? ಅರೆ ಇಲ್ಲಿ ಇನ್ಫೈನೈಟ್ ಇಂದ ಇಲ್ಲಿಗೆ ಬರ್ತಿದೆ ಅಥವಾ ಇಲ್ಲಿಂದ ಇನ್ಫೈನೈಟ್ ಹೋಗ್ತಿದೆ, ಡೈರೆಕ್ಷನ್ ಸೇಮ್ ಇರೋದ್ರಿಂದ ಎರಡು ಔಟ್ವರ್ಡ್ಸ್ ದ ಪ್ಲೇನ್ ಆಫ್ ದ ಬೋರ್ಡ್ ಬರ್ತಿದೆ. ಸೊ B1 is equals to B3, that is equals to mu naught divided by 4 into I divided by perpendicular distance ಏನಿದೆ R ಇದೆ ಇಂಟು ಎರಡಕ್ಕೂ ವ್ಯಾಲ್ಯೂ, ಒನ್ ವ್ಯಾಲ್ಯೂ 590 ಇದೆ, 520 ಇದೆ, ಅಥವಾ ವೈಸ ವರ್ಸ, ಆ ಕಡೆ ಈ ಕಡೆ ಆಗುತ್ತೆ, ಈ ಕಡೆ ಆ ಕಡೆ ಆಗುತ್ತೆ. sin 0 plus sin 90 ಏನಾಗತ್ತೆ, ಇದು 1 ಆಗತ್ತೆ, ಇದು 0 ಆಗತ್ತೆ.
what you get is mu naught divided by 4 pi into I divided by R. That is mu naught divided by 4 pi into I divided by R. Direction. Alright, tishkyaw, roing. ಆಚೆಗೆ ಬರ್ತಿದ್ಯಾ? ಸೊ ರೈಟ್ ಹ್ಯಾಂಡ್ ಕರ್ಲ್ ರೂಲ್, ಇದನ್ನ ಕರ್ಲ್ ಮಾಡಿ, ಸೊ ಈ ಪಾಯಿಂಟ್ ನಲ್ಲಿ ಈ ಫಿಂಗರ್ಸ್ ಯಾವ ಡೈರೆಕ್ಷನ್ ಇರ್ತಿದೆ? roing, ಆಚೆಗೆ ಬರ್ತಾ ಇದೆ. ಸೊ therefore it is outwards. This is outwards. ಅರೆ ಇದು ಮತ್ತೆ ಈ ಪೋರ್ಷನ್ ಇಂದ ಅದೇ ರೀತಿ ಇವನ್ನ ಕ್ಯಾಲ್ಕುಲೇಟ್ ಮಾಡೋಣ. ಸೊ ಇನ್ನೇನಾಗ್ತಾನೆ, ಒಳಗಡೆ ಹೋಗ್ತಿದ್ದಾನೆ. ಸೊ ದಿಸ್ ಫೆಲೋ ಇಸ್ ಗೋಯಿಂಗ್ ಇನ್ಸೈಡ್ ಮ್ಯಾಗ್ನೆಟಿಕ್ ಫೀಲ್ಡ್. B2 ಅನ್ನೋದು ಇನ್ಸೈಡ್ ಇರತ್ತ. ರೈಟ್ ಹ್ಯಾಂಡ್ ಪಾಮ್ ರೂಲ್, ಎ ಟಿಶ್ಕ್ಯಾವ್, ಎ ಕಚಕ್, ರಾಯಿಂಗ್. ಸೊ ಒಳಗಡೆ ಹೋಗ್ತಾ ಇದೆ. B2 ಇಸ್ ಇನ್ವರ್ಸ್. B2 ಇಸ್ ಇನ್ವರ್ಸ್. ಪಕ್ಕಾ ಕ್ಲಿಯರ್ ಆಯ್ತು. ಮ್ಯಾಗ್ನಿಟ್ಯೂಡ್ ನೋಡೋಣ. ಅರೆ ಇದು ಪೂರ್ತಿ ಸರ್ಕಲ್ ಆಗಿರೋದ್ರಿಂದ mu naught divided by 2 into I divided by R ಬರುತ್ತೆ. Theta is equal to 2 pi divided by 2 pi. Same ಬರುತ್ತೆ. So nothing to worry. So this is inverse. ಒಂದು ಔಟ್ವರ್ಡ್ ಇದೆ, ಇನ್ನೊಂದು ಇನ್ವರ್ಟ್ ಇದೆ. ಯಾವ್ದು ಜಾಸ್ತಿ ಇದೆ? ಆಬ್ವಿಯಸ್ಲಿ ನೋಡಿ ಇಲ್ಲಿ ಇದು ಡಿನಾಮಿನೇಟರ್ ಕಮ್ಮಿ ಇರೋದ್ರಿಂದ ಇವನ್ ಜಾಸ್ತಿ ಇರ್ತಾನೆ. B2 is greater than B1. ಅರೆ mu naught I divided by R. mu naught I divided by R. ಇಲ್ಲಿ divided by 2 ಇದೆ, ಇಲ್ಲಿ divided by 4 pi ಇದೆ. Obviously ಇದರ ವ್ಯಾಲ್ಯೂ ಜಾಸ್ತಿ ಇರತ್ತಾ? 4 pi ಇದೆ. ಅರೆ 4 pi is greater than 2. ಹಾಗಾದ್ರೆ ಸೊ ಪೂರ್ತಿ ಇದರ ವ್ಯಾಲ್ಯೂ ಜಾಸ್ತಿ ಇರುತ್ತೆ. B2 is greater than 3. So net resultant at O is along the B2 outside ಬರುತ್ತೆ. ಸೊ ಇವನಿಂದ ಮೈನಸ್ ಮಾಡಿ, ಆಕ್ಚುಲಿ ಎರಡಿದ್ದಾರೆ, ಈ B1 B3 ಎರಡಿದೆ. So that is B2 minus 2 times of B. ಅರೆ B1 is equals to B3 is equal to B ಅಂತ ಕನ್ಸಿಡರ್ ಮಾಡೋಣ. ಒಂದು ನಿಮಿಷ, ಅವ್ನು ಡಬಲ್ ಆಗ್ತಾನಲ್ಲ, ಡಬಲ್ ಆದ್ರೂನುವೆ ಓಕೆ, ಒಂದೇ ನಿಮಿಷ ಸ್ವಲ್ಪ ಚೇಂಜಸ್ ಆಗುತ್ತೆ. ಸೊ B1 ಮತ್ತೆ B3 ಎರಡು ಔಟ್ವರ್ಡ್ ಇದೆಯಾ? ಸೊ B naught ಬೇಡ, B1 and B3. B dash is equals to B1 plus B3. ಇವೊಂದು ಮ್ಯಾಗ್ನೆಟಿಕ್ ಫೀಲ್ಡ್ ಆಡ್ ಮಾಡಿದ್ರೆ ಆಚೆಗೆ ಬರುತ್ತೆ. ದಟ್ ಇಸ್ 2 times of mu naught divided by 4 pi into I divided by R outwards. ಇವೆರಡು ಸೇರಿ B dash ಬಂದಿದೆ, B2 inward ಬಂದಿದೆ. Now ಇದನ್ನ 2 ಇಂದ ಕ್ಯಾನ್ಸಲ್ ಮಾಡಿ, what you get is 2 pi. Obviously 2 pi is greater than 2. ಹಾಗಾದ್ರೆ ಇವನೇ ಜಾಸ್ತಿ ಇರ್ತಾನೆ ಕಂಪೇರ್ ಟು ದಿಸ್. ಅರೆ 2 pi is greater than 2, ಹಾಗಾದ್ರೆ ಇವನ್ ಜಾಸ್ತಿ ಇರ್ತಾನೆ. So therefore B2 is greater than B dash. Therefore B naught is along B2. B2 ಯಾವ ಡೈರೆಕ್ಷನ್ ಇದೆ? Into the plane of the board. So therefore B naught is equals to B2 minus B1. B2 minus B dash. B2 minus B dash ಏನಿದೆ? That is mu naught I divided by 2 into mu naught divided by 2 into I divided by R minus of mu naught divided by 2 pi into I divided by R. So ಬೇಕಾದ್ರೆ mu naught divided by 2 I divided by R ಕಾಮನ್ ತಗೊಂಡ್ರೆ what you get is mu naught I divided by 2R. ಕಾಮನ್ ತಗೊಂಡ್ರೆ ಇಲ್ಲೇನು ಉಳ್ಕೊಂತದೆ 1 minus 1 divided by pi. That will be the answer for the first sub question. That is B naught is equals to, ಬರಿಬೋದಾ? ಇಲ್ಲೇ ಅಡ್ಜಸ್ಟ್ ಮಾಡಿ, mu naught I divided by 2R into 1 minus 1 by pi. ಸೊ ಫಸ್ಟ್ ಪಾರ್ಟ್ ಗೆ ಆನ್ಸರ್ ಸಿಕ್ತು. ಆಯ್ತಾ? ನೋಟ್ ಮಾಡ್ಕೊಳ್ಳಿ. ಐ ಆಮ್ ಗೋಯಿಂಗ್ ಟು ಎರೇಸ್. ಆನ್ಸರ್ ನ ಬಿಟ್ಟು ಇನ್ನೆಲ್ಲ ಎರೇಸ್ ಮಾಡ್ಲಿಕ್ಕೆ ಹೊರಟಿದ್ದೀನಿ. ನೋಟ್ ಮಾಡ್ಕೊಳ್ಳಿ. ಐ ಆಮ್ ಗೋಯಿಂಗ್ ಟು ಎರೇಸ್ ಇನ್ 3 2 1 ಡನ್. ಓಕೆ, ಡನ್. ಸೆಕೆಂಡ್ ಪಾರ್ಟ್ ನೋಡಿ, ವಿತ್ ದ ಸೇಮ್ ಲಾಜಿಕ್. ಇದು ಫಸ್ಟ್ ಪಾರ್ಟ್ ಅಂತ ಕರಿತೀನಿ, ಇದು ಸೆಕೆಂಡ್ ಪಾರ್ಟ್ ಅಂತ ಕರಿತೀನಿ, ಇದು ಥರ್ಡ್ ಪಾರ್ಟ್ ಅಂತ ಕರಿತೀನಿ. ಆಬ್ವಿಯಸ್ಲಿ B1 is again out of the plane of the board. So roing ಆಚೆಗೆ ಬರ್ತಿದ್ಯಾ? ಈ ಪಾಯಿಂಟ್ ನಲ್ಲಿ ಆಚೆಗೆ ಬರ್ತಿದೆ, ಫಿಂಗರ್ಸ್ ಟಿಶ್ಕ್ಯಾವ್ ಆಚೆಗೆ ಬರ್ತಿದೆ, ಇಲ್ಲೂ ಅಷ್ಟೇ ಆಚೆಗೆ ಬರ್ತಿದೆ. ಸೊ B1 is equals to B3, that is equals to B. Let me call something in ಯಾವ ಡೈರೆಕ್ಷನ್ ಅಲ್ಲಿ? ಔಟ್ವರ್ಡ್ ಬರ್ತಿದೆ. ಅರೆ ಔಟ್ವರ್ಡ್ ಬರ್ತಿದೆ. Now what is the value of B? I need to use this formula that is given by mu naught divided by 4 pi. ಇದು ಸೆಮಿ ಇನ್ಫೈನೈಟ್ ಆಗಿರೋದ್ರಿಂದ ಒಂದು ಆಂಗಲ್ 0 ಬರುತ್ತೆ, ಇನ್ನೊಂದು ಆಂಗಲ್ ಏನ್ ಬರುತ್ತೆ? R 90 ಡಿಗ್ರಿ ಬರುತ್ತೆ. ಸೊ I divided by R sin 0 plus sin 90. ಇದು ಔಟ್ವರ್ಡ್ ಬರ್ತಾ ಇದೆ. ಸೊ ಇವನು 0 ಆಗ್ತಾನೆ, ಇವನು 1 ಆಗ್ತಾನೆ. ಸೊ ದಟ್ ಇಸ್ B is equals to
mu naught divided by 4 pi into I divided by R outwards. ಅಂತವ್ ಎರಡಿದೆ. The net outward magnetic field is the net outward magnetic field due to B1 and B3 is B dash ಅಂತ ಕರಿತೀನಿ, ಅದನ್ನ 2 times mu naught divided by 4 pi into I divided by R ಆತರ ಬರ್ಕೊಂತೀನಿ. ಇಲ್ಲಿ ಯಾವ ಡೈರೆಕ್ಷನ್ ಅಲ್ಲಿ ಹೋಗುತ್ತೆ ಹೇಳ್ತೀರಾ? ಸಾರಿ, ಇವ್ನು ನೋಡಿ ಸೆಮಿ ಸರ್ಕಲ್, ಸೊ ರೈಟ್ ಹ್ಯಾಂಡ್ ಪಾಮ್ ರೂಲ್. ಸೊ ರೈಟ್ ಹ್ಯಾಂಡ್ ಪಾಮ್ ರೂಲ್ ಯೂಸ್ ಮಾಡಿದ್ರೆ ಟಿಶ್ಕ್ಯಾಯ್ ಆಚೆಗೆ ಬರ್ತಿದ್ಯಾ, ಅರೆ ಇವನ್ ಆಚೆಗೆ ಬರ್ತೀಯ, ಕಚಕ್ 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 ಆಚೆಗೆ ಬರ್ತಿದ್ಯಾ, ತಂಬ್ ಅರೆ ಗೊತ್ತಾಗ್ತಿದ್ಯಾ, ನನ್ನ ತಲೆ ಅಡ್ಡ ಬರ್ತಿದ್ಯಾ. ಸೊ ಈ ತರ ಕರ್ಲ್ ಮಾಡಿದ್ರೆ ಈ ಡೈರೆಕ್ಷನ್ ಅಲ್ಲಿ, ಸೊ ಇಟ್ ಇಸ್ ಕಮಿಂಗ್ ಔಟ್ ಸೈಡ್, ಟಿಶ್ಕ್ಯಾವ್ ಆಚೆಗೆ ಬರ್ತಿದೆ. ಅಗೈನ್ B2 is also outside, B2 is also outside, also outwards. B2 value ಏನಿರುತ್ತೆ? B2 is equals to mu naught divided by 4 pi into ಅಲ್ಲ mu ಇದೇನಿದು ಸೆಮಿ ಸರ್ಕಲ್ ತಾನೆ, mu naught divided by 2, mu naught divided by 2 into I divided by R into 1 by 2. Clear? Can I write this as mu naught divided by 4I divided by R? ಎರಡು outwards ಇರೋದ್ರಿಂದ, ಅರೆ ಇದು ಸೇರಿ ಔಟ್ವರ್ಡ್ ಬರ್ತಿದೆ, ಇವನು ಕೂಡ ಔಟ್ವರ್ಡ್ ಬರ್ತಿದೆ. ಹಾಗಾದ್ರೆ B naught is equals to 2 times of B plus B2. ಇದೆಯಲ್ಲ, ಇವನ್ನ 2 times ಆಡ್ ಮಾಡಿ ಪ್ಲಸ್ ಇವನ್ನ ಆಡ್ ಮಾಡ್ಕೊಳ್ಳಿ. ಸೊ ವಾಟ್ ಯು ಗೆಟ್ ಇಸ್ 2 times of mu naught divided by 4 pi into I divided by R plus B2 value. Mu naught divided by 4 into I divided by R. ಕೇಲ್ ಖತಮ್, ದುಕಾನ್ ಬಂದ್. ಬೇಕಾದ್ರೆ ಕಾಮನ್ ತಗೊಂಡು ಔಟ್ಸೈಡ್ ಕಿತ್ ಬಿಸಾಕಿ. ಐ ರೈಟ್ ಹಿಯರ್ B naught is equals to ಏನೇನ್ ಕಾಮನ್ ಬರುತ್ತೆ? mu naught divided by 4 into I by R, mu naught divided by 4 into I divided by R ಕಾಮನ್ ಬರುತ್ತೆ. ಸೊ ವಾಟ್ ಯು ಗೆಟ್ ಇಸ್, ಇಲ್ಲಿ 2 ಬರುತ್ತೆ ಆಸ್ ಇಟ್ ಈಸ್ ಹಾಗೆ ಇರಲಿ, ಅಂಡ್ ಇಲ್ಲಿ 1 ಉಳ್ಕೊಳತ್ತಾ, ಯಾ ಪ್ಲಸ್ 1 ಅಥವಾ 2 plus 1 3 ಅಂತ ಬರೀಬಹುದು. ಸುಮ್ಮನೆ ಯಾಕೆ ತಲೆ ಕೆಡಿಸ್ಕೊತೀರಿ? ಇಲ್ಲ ಬರಂಗಿಲ್ಲ. ಇಲ್ಲಿ 1 by pi ಬರುತ್ತೆ, ಇಲ್ಲೊಂದು pi ಉಳ್ಕೊಂಡಿದೆ ನೋಡಿ, 2 divided by pi plus 1. Clear? Make a note on this one. We'll move to the next system. ಈ ಸಿಸ್ಟಮ್ ನ ಕನ್ಸಿಡರ್ ಮಾಡ್ತೀನಿ. ಆಯ್ತಾ? ಡನ್. ಒಂದೇ ಒಂದು ನಿಮಿಷ, ಇಲ್ಲಿ ಎಲ್ಲಾದ್ರೂ ಒಂದು ಪೈ ಮಿಸ್ ಮಾಡಿದಿನಾ ಅಂತ ಡೌಟ್ ಬರ್ತಿದೆ. B2 is 4 pi. B2 is also correct ಆಗಿದೆ, nothing to worry. So shall we move forward? Okay, done. The third sub question ಇಲ್ಲೊಂದು ಶಾರ್ಟ್ಕಟ್ ನ ಯೂಸ್ ಮಾಡಬಹುದು. ಮ್ಯಾಗ್ನೆಟಿಕ್ ಫೀಲ್ಡ್ ಒಂದು ಸ್ಟ್ರೈಟ್ ವೈರ್ ಇದೆ ಅಂತ ಅನ್ಕೊಳ್ಳೋಣ. ಅಫ್ ಕೋರ್ಸ್ ಇನ್ಫಿನಿಟಿ ಇಂದ ಆದ್ರೂ ಬರ್ಲಿ, ಎಲ್ಲಿಂದ ಆದ್ರೂ ಬರ್ಲಿ, ಅಲಾಂಗ್ ದ ಆಕ್ಸಿಸ್ ಪಾಯಿಂಟ್ ಕನ್ಸಿಡರ್ ಮಾಡಿದ್ರೆ ಇವನಿಂದ ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಏನ್ ಬರುತ್ತೆ? 0 ಬರುತ್ತೆ ನೋಡಿ ಇಲ್ಲಿ. ಸೊ ಈಗ ಈ ಪಾಯಿಂಟ್ ನಲ್ಲಿ ಇದನ್ನ ಪೋರ್ಷನ್ 1 ಅಂತ ಕರಿತೀನಿ, ಪೋರ್ಷನ್ 2 ಅಂತ ಕರಿತೀನಿ, ಇದು 3 ಅಂತ ಕರಿತೀನಿ. ಸೊ B3 is 0. ಡೈರೆಕ್ಟ್ ಆಗಿ ಬರೀಬಹುದು B3 is equal to 0. I can write here. ಯಾಕಂದ್ರೆ ಇದು ಆಕ್ಸಿಸ್ ನಲ್ಲೇ ಇದೆ. ಅರೆ θ1 θ2 ಏನ್ ಬರುತ್ತೆ? 0 ಬರುತ್ತೆ. 0 ಬಂದ್ರೆ ಸೈನ್ ಆಫ್ θ1 ಸೈನ್ ಆಫ್ φ1 ಪ್ಲಸ್ ಸೈನ್ ಆಫ್ φ2, φ1 φ2 0 ಬಂದ್ರೆ ಫೈನಲ್ ಆಗಿ ಈ ಪೋರ್ಷನ್ B3 0 ಬರುತ್ತೆ. ಹೇಗೆ ಅಂತ ಗೊತ್ತಾಯ್ತಾ? ಎಕ್ಸ್ಪ್ಲೇನ್ ಮಾಡ್ಬೇಕಾ? ಡನ್, ಗೊತ್ತಾಗತ್ತೆ ತಾನೆ? ಅರೆ ಇನ್ಫೈನೈಟ್ ಇದೆ, ಈ ತರ ಆಕ್ಸಿಸ್ ನಲ್ಲೇ ಇದೆಯಲ್ಲ ಪಾಯಿಂಟ್ P, O ಪಾಯಿಂಟ್. ಸೊ ವಾಟ್ ಇಸ್ ದ ಆಂಗಲ್? φ1 0, φ2 0. ಹಾಗಾಗಿ ಇವನಿಂದ ಏನು ಮ್ಯಾಗ್ನೆಟಿಕ್ ಫೀಲ್ಡ್ ಬರಲ್ಲ. ಕಮಿಂಗ್ ಬ್ಯಾಕ್ ಟು ದಿಸ್ ಫೆಲೋ, B1 is equals to mu naught divided by 4 pi into I divided by A into one angle 0 ಆಗತ್ತೆ, ಇನ್ನೊಂದು angle 90 ಆಗತ್ತೆ. Sin 0 plus sin 90. What do you get? This is 0, this is 1. Tishkya. Kel khatam, dukan band. So B1 is equals to mu naught divided by 4 pi into I divided by, are perpendicular distance ಏನಿದೆ R ಇದೆ, ಅದನ್ನ ಇಲ್ಲೇ ಬರೀತೀನಿ, I divided by R into direction ಕೊಡ್ಬೇಕು ನೋಡಿ ಇಲ್ಲಿ. ಸೊ ಇದು ಯಾವ ಡೈರೆಕ್ಷನ್? ತಮ್ ಎ ಡೈರೆಕ್ಷನ್ ಪಾಯಿಂಟ್ ಆಗ್ಬೇಕಾ? ಸೊ it is going inside. Tishkyaw, it is going inside ಅಂದ್ರೆ ಈ ತರ ಬರೀಬೇಕಾ? inwards. Clear? B1 ಬಂತು. ನೆಕ್ಸ್ಟ್ B2 ಫೈಂಡ್ ಔಟ್ ಮಾಡ್ಕೊಳ್ಳೋಣ.
B2 is equals to ಯಾವ ಡೈರೆಕ್ಷನ್ ಬರುತ್ತೆ, ಇದು ಕೂಡ ಇನ್ವರ್ಡ್ ಬರುತ್ತೆ. Tishkya, wine, wine. It is going inside. Say kachak inside. B2 is semicircle ಆಗಿರೋದ್ರಿಂದ mu naught divided by 2 into I divided by R into 1 divided by 2. Array pi divided by 2 pi. That is 1 divided by 2. So theta divided by 2 pi. ನೆನಪಿದೆಯಾ ಫಾರ್ಮುಲಾ? theta value pi ಇದೆ, 2 pi ಡಿನಾಮಿನೇಟರ್ ಇದೆ, ಹಾಗಾಗಿ 1/2 ಡೈರೆಕ್ಟ್ ಆಗಿ ಬರ್ತಿದೆ. ದಟ್ಸ್ ಇಟ್. ಸೊ ದಿಸ್ ಇಸ್ ಯಾವ ಡೈರೆಕ್ಷನ್? ದಿಸ್ ಇಸ್ ಅಗೈನ್ ಕಚಾಕ್ ಇನ್ಸೈಡ್. ಸೊ ಇಟ್ ಇಸ್ ಗೋಯಿಂಗ್ ಇನ್ಸೈಡ್. ಕ್ಲಿಯರ್? ಇಟ್ ಇಸ್ ಇನ್ವರ್ಡ್ಸ್. ಎರಡನ್ನು ಆಡ್ ಮಾಡ್ಬೋದಾ ಸಿಂಪಲ್ ಆಗಿ? ಬಿ ನೆಟ್ ಇಸ್ ಈಕ್ವಲ್ಸ್ ಟು B1 ಪ್ಲಸ್ B2. ಆಬ್ವಿಯಸ್ಲಿ ಎರಡು ಇನ್ಸೈಡ್ ಇರೋದ್ರಿಂದ ಎರಡನ್ನು ಡೈರೆಕ್ಟ್ ಆಗಿ ಆಡ್ ಮಾಡ್ಕೊಳ್ಳಿ. mu naught I divided by 4 pi R, mu naught I divided by 4 pi R plus mu naught I divided by 4R. That's it. ಬೇಕಾದ್ರೆ ಕಾಮನ್ ತಗೊಳ್ಳಿ, ಅಲ್ಲಿ ಆಪ್ಷನ್ ಏನಿದೆ ಅದು ಪಿಕ್ ಮಾಡ್ಕೋಬಹುದು. I'll write here. So third one, B naught is equals to mu naught I divided by 4R ಕಾಮನ್ ಬರುತ್ತೆ. So what you get is 1 by pi. ಇಲ್ಲಿ 1 by pi ಉಳ್ಕೊಳ್ಳುತ್ತೆ ಪ್ಲಸ್ 1 ಅಷ್ಟೇ. ದ ಲಾಸ್ಟ್ ಒನ್ ನೀವೇ ಟ್ರೈ ಮಾಡಿ. ಇದ್ರದ್ದು 0 ಬರುತ್ತೆ, ಅಲಾಂಗ್ ದ ಆಕ್ಸಿಸ್ ಬರುತ್ತೆ. ಫೈನಲ್ ಆಗಿ ಉಳ್ಕೊಳ್ಳೋದು ಇಷ್ಟೇ. ದಟ್ ಈಸ್ ಇಷ್ಟು ಉಳ್ಕೊಳ್ಳುತ್ತೆ. ಐ ರೈಟ್ ಹಿಯರ್ ಬಿ ನೆಟ್. ಅರೆ ಇವಂದು ನೆಟ್ ಮ್ಯಾಗ್ನೆಟಿಕ್ ಫೀಲ್ಡ್ 0 ಬರುತ್ತೆ. ಬಿ ನೆಟ್ ಅಟ್ ದ ಸೆಂಟರ್ ಇಸ್ ಓನ್ಲಿ ಡ್ಯೂ ಟು ದಿಸ್ ಫೆಲೋ. ಎಷ್ಟಿರ್ತಾನೆ ಅವನು? ನಾ ಹೇಳ್ತಿರೋದು ಫೋರ್ತ್ ಒನ್. That is equals to mu naught divided by 2 into I divided by R into 1/2. That's it. ನಾಲ್ಕು ಸಿಕ್ಕೋಯ್ತು. ಆಯ್ತಾ? ಇನ್ನೊಂದೇ ಒಂದು ಕ್ವಶನ್ ಇದೆ, ಬ್ಯೂಟಿಫುಲ್ ಆಗಿದೆ, ಮಜಾ ಬರುತ್ತೆ. ಆಯ್ತಾ? ಇದನ್ನ ನೋಟ್ ಮಾಡ್ಕೊಳ್ಳಿ. ಆ ಕ್ವಶನ್ ಸಾಲ್ವ್ ಮಾಡ್ಬಿಟ್ಟು ಐ ಥಿಂಕ್ ಇನ್ನೊಂದು ಎರಡು ತಗೊಳ್ಳೋಣ. ಎರಡು ಡಿಫ್ರೆಂಟ್ ಮೆಥಡ್ಸ್ ಇದೆ. ಎರಡು ಕ್ವಶನ್ ಆದ್ಮೇಲೆ ವಿಡಿಯೋನ ಸಮಾಪ್ತಿ ಮಾಡೋಣ. ಡನ್. ಎರೇಸ್ ಮಾಡ್ತಿದ್ದೀನಿ, ಇದನ್ನ ನೋಟ್ ಮಾಡ್ಕೊಳ್ಳಿ, ವಿಡಿಯೋನ ಪಾಸ್ ಮಾಡ್ಕೊಳ್ಳಿ, ನೀವೇ ಬರ್ಕೊಳ್ಳಿ. ಡನ್ 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 ಡನ್. ಈ ವಿಡಿಯೋನ ಲಾಸ್ಟ್ 2 ಕ್ವಶನ್ಸ್, ಒಂದು ಕ್ವಶನ್ ಬಂದು JEE 2024, ಇನ್ನೊಂದು ಬೇರೆ ಕಡೆಯಿಂದ ತಗೊಂಡಿದ್ದೀನಿ ನೋಡಿ. ಫಸ್ಟ್ ಆಫ್ ಆಲ್ ಇದನ್ನ ಸಾಲ್ವ್ ಮಾಡ್ಬಿಡೋಣ. ಫೈಂಡ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ಪಾಯಿಂಟ್ O. ಕ್ವಶನ್ ಇಸ್ ಫೈಂಡ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ಪಾಯಿಂಟ್ O. ಒಂದು ಸೆಮಿ ಸರ್ಕಲ್ ಇದೆ, ಮತ್ತೆ ಒಂದು ಲೀನಿಯರ್ ಪೋರ್ಷನ್ ಆಗಿ, ಮತ್ತೆ R2 ಸೆಮಿ ಸರ್ಕಲ್ ಇದೆ, ರೇಡಿಯಸ್ R2 ಇರ್ತಕ್ಕಂಥ ಸೆಮಿ ಸರ್ಕಲ್ ಮತ್ತೆ ಈ ತರ ಹೋಗ್ತಾ ಇದೆ. ಸೊ ಇದನ್ನ ನಾವು ಒಂದು ಕೆಲಸ ಮಾಡೋಣ. ಎಷ್ಟು ಪಾರ್ಟ್ಸ್ ಆಗಿ ಡಿವೈಡ್ ಮಾಡೋಣ? 4 ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ತೀನಿ. ಪಾರ್ಟ್ 1, ಸೊ ಇದು ಸೆಗ್ಮೆಂಟ್ 1, ಸೆಮಿ ಸರ್ಕಲ್ ಆಫ್ ರೇಡಿಯಸ್ R2. ನೆಕ್ಸ್ಟ್ ಇದು ಪಾರ್ಟ್ 2 ಅಂತ ಕನ್ಸಿಡರ್ ಮಾಡ್ತೀನಿ. ಸೊ ದಿಸ್ ಇಸ್ ಅ ಲೀನಿಯರ್ ಆರ್ಕ್, ಲೀನಿಯರ್ ಪೋರ್ಷನ್ ಆಫ್ ದ ವೈರ್, ಮತ್ತೆ ಸೆಮಿ ಸರ್ಕ್ಯುಲರ್ ಆರ್ಕ್ ಆಫ್ ರೇಡಿಯಸ್ R2. ಇದನ್ನ ನಾನು 3 ಅಂತ ಕನ್ಸಿಡರ್ ಮಾಡ್ತೀನಿ. ಅದೇ ರೀತಿ ಇದನ್ನ 4 ಅಂತ ಕನ್ಸಿಡರ್ ಮಾಡ್ತೀನಿ. ಅದೇ ಕಣ್ಣು ಮುಚ್ಕೊಂಡು ಹೇಳ್ಬೋದು, B2 ಮತ್ತೆ B4 0. Magnetic field due to this segment and this segment is 0. ಅರೆ θ1 θ2 0 ಆಗಿರೋದ್ರಿಂದ ನೀವು ಡೈರೆಕ್ಟ್ ಆಗಿ ಸಬ್ಸ್ಟಿಟ್ಯೂಟ್ ಮಾಡ್ಕೋಬಹುದು. ಹಾಗಾದ್ರೆ the net magnetic field is only due to this fellow and this fellow. So B2 is equals to B4 is equals to 0 as O is along the axis. ಈಗ B1 ಫೈಂಡ್ ಔಟ್ ಮಾಡ್ಕೊಂತೀನಿ. B1 is equals to, ಇದು ಸೆಮಿ ಸರ್ಕಲ್ ಆಗಿರೋದ್ರಿಂದ mu naught divided by 2 into I divided by ರೇಡಿಯಸ್, ಇದರ ರೇಡಿಯಸ್ ಏನಿದೆ R2 ಕೊಟ್ಟಿದ್ದಾರೆ, into 1/2. ಡೈರೆಕ್ಷನ್ ಬೇಕು. ಸೊ ಡೈರೆಕ್ಷನ್ ರೈಟ್ ಹ್ಯಾಂಡ್ ಪಾಮ್ ರೂಲ್, ತಂಬು ಕರೆಂಟ್ ಡೈರೆಕ್ಷನ್ ಹೋಗ್ಬೇಕು. ಸೊ ರೋಯಿಂಗ್, ಇಟ್ ಇಸ್ ಗೋಯಿಂಗ್ ಇನ್ ಟು ದ ಪ್ಲೇನ್ ಆಫ್ ದ ಬೋರ್ಡ್. ಕಚಾಕ್ ಟಿಶ್ಕ್ಯಾ ರೋಯಿಂಗ್. ಸೊ ಇದು ಹೋಗ್ತಿದೆಯಾ ಇನ್ ಟು ದ ಪ್ಲೇನ್ ಆಫ್ ದ ಬೋರ್ಡ್ ಹೋಗ್ತಿದೆ, ಇಟ್ ಇಸ್ ಇನ್ವರ್ಡ್ಸ್. I got the direction as well. ಅದೇ ರೀತಿ ಇವನ್ನ ನೋಡಿ, B3, B1 ಆಯ್ತು, ಈಗ B3 ಕೂಡ ಇನ್ವರ್ಡ್ ಇದೆಯಾ? ಸೊ ಟಿಶ್ಕ್ಯಾವ್ ರೋಯಿಂಗ್, ಇಟ್ ಇಸ್ ಗೋಯಿಂಗ್ ಇನ್ ಟು ದ ಪ್ಲೇನ್ ಆಫ್ ದ ಬೋರ್ಡ್. ಸೊ ಟಿಶ್ಕ್ಯಾವ್, ಇಟ್ ಇಸ್ ಗೋಯಿಂಗ್ ಇನ್ಸೈಡ್. ಸೊ B3 is equals to mu naught divided by 2 into I divided by ಇದು ರೇಡಿಯಸ್, ಇದು 1 ತಗೊಳ್ಳಿ, ಐ ಆಮ್ ವೆರಿ ಸಾರಿ, ಇದು ರೇಡಿಯಸ್ R1 ತಗೊಳ್ಳಿ, R1 into 1/2. It is also inward. B net is equals to B1 plus B3. B1 plus B3. So ಎರಡನ್ನು ಆಡ್ ಮಾಡ್ಕೊಳ್ಳಿ. What you get is 2 times of mu naught divided. ಅರೆ ಎರಡು ಸೇಮ್ ಡೈರೆಕ್ಷನ್ ಇದೆ, ಒಂದೇ ಡೈರೆಕ್ಷನ್ ಇದೆ, ಡೈರೆಕ್ಟ್ ಆಗಿ ಆಡ್ ಮಾಡ್ಕೋಬಹುದು. mu naught divided by 2 into I, ಒಂದು ನಿಮಿಷ, mu naught divided by 2 into I divided by R2 into 1/2 plus
mu naught divided by 2 into I divided by R1 into 1 by 2. ಇನ್ನೇನು ಕಾಮನ್ ಬರುತ್ತೋ ಅದನ್ನ ತಗೊಳ್ಳಿ, ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ವ್ಯಾಲ್ಯೂಸ್ ಸಿಗುತ್ತೆ. ಸೊ ಐ ಹೋಪ್ ಇಟ್ ಇಸ್ ಕ್ಲಿಯರ್. Clear, all clear. Shall we go to the next question? So ಜನರಲ್ ಆಗಿ ಇಲ್ಲಿ ಆಂಗಲ್ ಥೀಟಾ ಕೊಟ್ಟಿದ್ದಾರೆ, 4 ಸೆಗ್ಮೆಂಟ್ ಆಗಿ ಡಿವೈಡ್ ಮಾಡ್ಕೊಳ್ಳಿ. ಇದು ನಾನು ಎರೇಸ್ ಮಾಡ್ಲಿಕ್ಕೆ ಹೊರಟಿದ್ದೇನೆ. ಇನ್ 3 2 1 ಡನ್ ಡನ ಡನ್ ಡನಕ ಡನ್. ಲಾಸ್ಟ್ ಕ್ವಶನ್, ಈ ಅಧ್ಯಾಯದ ಕೊನೆಯ ಪ್ರಶ್ನೆ, ಅಂದ್ರೆ ಈ ವಿಡಿಯೋನ ಕೊನೆಯ ಪ್ರಶ್ನೆ ನಿಮ್ಮ ಬೋರ್ಡ್ ಮೇಲೆ ಕಾಣಿಸ್ತಾ ಇದೆ. ಪಳ 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 ಅಂತ ಹೊಳಿತಾ ಇದೆ. ಬೇಕಾದ್ರೆ ವಿಡಿಯೋನ ಪಾಸ್ ಮಾಡ್ಬೋದು, ಟ್ರೈ ಮಾಡ್ಬೋದು, ಆನ್ಸರ್ ನ ಕಾಮೆಂಟ್ ಮಾಡ್ಬೋದು. ಇಲ್ಲ ಅಂದ್ರೆ ನಾನು ಮಾಡ್ಲಿಕ್ಕೆ ಹೊರಟಿದ್ದೀನಿ. ಸೊ ಆಸ್ ಯೂಶುವಲ್ 4 ಸೆಗ್ಮೆಂಟ್ಸ್ ಇದೆ. ಸೆಗ್ಮೆಂಟ್ 1, ಸೆಗ್ಮೆಂಟ್ 2, ಸೆಗ್ಮೆಂಟ್ 3 ಅಂಡ್ ಸೆಗ್ಮೆಂಟ್ 4. ಸೆಗ್ಮೆಂಟ್ 1 ಮತ್ತೆ ಸೆಗ್ಮೆಂಟ್ 3 ಇಸ್ ಅಲಾಂಗ್ ದ ಆಕ್ಸಿಸ್. ನೋಡಿ, ಈ ಆಕ್ಸಿಸ್ ನಲ್ಲೇ ಪಾಯಿಂಟ್ ಇದೆಯಾ? ಈ ಆಕ್ಸಿಸ್, ಈ ಲೈನ್ ಇದೆಯಾ? ಈ ಲೈನ್ ಆಕ್ಸಿಸ್ ನಲ್ಲೇ ಈ ಪಾಯಿಂಟ್ ಇದೆ. ಸೊ B1 and B3 is equals to B1 is equal to B3 is equal to 0 as point O is along the axis of wire. Clear? ಈಗ B2 ವ್ಯಾಲ್ಯೂ, B2 ಅದರ ಡೈರೆಕ್ಷನ್ ಯಾವ ರೀತಿ ಆಮೇಲೆ ಹೇಳ್ತೀನಿ. B2 is equals to ರೇಡಿಯಸ್ ಕೊಟ್ಟಿದ್ದಾರೆ, ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ B ಕೊಟ್ಟಿದ್ದಾರೆ. that is B2